ಬರೀ ಜಡಬುದ್ಧಿ ಜಡಸಂಗ. ಜಡಬುದ್ಧಿ ಜಡಸಂಗ ಮಾಡಿದಾಗ ನಮ್ಗ ಅದ ಎದ್ರ ಸಂಗ ಮಾಡ್ತೀವಿ ಅಂತ ಇರ್ತದೆ ನನಗೆ. ಹೌದಿಲ್ಲ? ಯಾರ್ಯಾರಿಗೆ ಯಾವ ವಾಸನೆ ಇರ್ತಾವ ಅವ್ರವ್ರ ಅಂತ ಸಂಘದಾಗ ಬೇರಿತಾರೆ. ಅದು ಬೇರ್ತುಬಿಟ್ಟು ಆ ಸಂಸ್ಕಾರ ಅದ ಆಕೈತಿ. ಆ ಸಂಸ್ಕಾರಕ್ಕೆ ಅನುಸಾರವಾಗಿ ಅವನ ಕರ್ಮಗಳು ಜರುಗ್ತಾವ. ಕರ್ಮ ಮಾಡಿ ತಕ್ಕಂಗ ಮತ್ತು ಜನ್ಮಗಳು ಕಾದು ಕೂತಾವ. ಉತ್ತಮ ಸಂಸ್ಕಾರ ಮಾಡ್ಕೊಂಡೆ, ಉತ್ತಮ ಸಂಘ ಮಾಡಿ ಉತ್ತಮ ಸಂಸ್ಕಾರ ಮಾಡ್ಕೊಂಡೆ, ಉತ್ತರ ಜನ್ಮ ಬರ್ತೈತಿ ನಿನಗೆ. ನಿನ್ನ ಕೈ ಒಳಗೈತಿ ನಿನ್ನ ಭವಿಷ್ಯ. ನಿನ್ನ ಯಾರು ನಿನ್ನ ಸ್ಥಿತಿಗತಿಗಳಿಗೆ ಯಾರು ಕಾರಣ ಅಲ್ಲ, ನೀನೇ ಕಾರಣ. ಏನ್ ಶಾರೀರಿಕವಾಗಿ ನೀನು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಾಗ ಮನುಷ್ಯನಲ್ಲಿ ಅಧ್ಯಾತ್ಮ ವಿಚಾರವನ್ನೇ ಮುಂದುವರಿಸು. ಎಲ್ಲ ಕಠೋರ ಮಾತುಗಳನ್ನು ಆಡುವಿಕೆ ಮತ್ತು ಎಲ್ಲ ಪಾಪ ಕೃತ್ಯಗಳಿಗೆ ಮನಸ್ಸೇ ಮೂಲ ಕಾರಣವು. ಹೌದು, ಮನಸ್ಸು ವಿಷಯಗಳ ಆಶೆಯಿಂದ ಹೊಲಸವಾಗಿದೆ. ಆಸೆಗಳನ್ನು ತೆಗೆದು ಮನಸ್ಸನ್ನು ಸ್ವಚ್ಛ ಮಾಡಿರಿ. ಇದನ್ನು ಸಾಧಿಸುವುದು ಅಸಾಧ್ಯವೆಂದು ಕೈ ಬಿಡಬೇಡ. ಸಾಧನೆಯಲ್ಲಿ ನೀ ತೊಡಗಿದರೆ ಕ್ರಮೇಣ ಪ್ರಗತಿಯಾಗುತ್ತಾ ಹೋಗುವುದು. ಆಗೋದಿಲ್ಲ ಅಂತ ಬಿಡಬೇಡ, ಆಲಸ್ಯತನ ಮಾಡಬೇಡ ಅಂತ. ಸ್ವಲ್ಪ ಯಾಕಾಗೋದೆ, ದೊಡ್ಡ ಲಾಭದ ನಿಮಗೆ. ಏನ್ ಸ್ವಲ್ಪ ಮನಸ್ಸಿಗೆ ಅದರ ನೆನಪು ತಂದು ಕೊಟ್ಟೆ ಅಂದ್ರೆ ಇಡೀ ದಿನ ನನ್ನ ಮತ್ತ ಅನಾಹುತಕ್ಕೆ ಹೋಗುದಿಲ್ಲ. ಅದು ಅಷ್ಟು ನೋಡ್ರಿ ನೀವು ಬೇಕಾರೆ ಅದನ್ನ ತಪ್ಸಿದಿ, ಅದ ಗದ್ದಲ ಹಿಡಿಸೇ ಬಿಡ್ತೈತಿ. ಮತ್ತ ಯಾವಾಗಲೂ ಅಂತ ಒಂದು ಜಾಗೃತ ಸ್ಥಾನ ಯಾವಾಗಲೂ ಇರಾಕ್ ಕಲಿಬೇಕು. ಅಂದ್ರೆ ನೀ ಅನಾಹುತ ಹೊಂದೋದಿಲ್ಲ, ದುಃಖ ಹೊಂದೋದಿಲ್ಲ. ನೀವು ಯಾವಾಗಲೂ ಅಂತವ್ರ ಸಂಘ ಬೇಕು ನಮ್ಗೆ. ನಾವು ಹುಡುಕಿ ಎಂತವ್ರ ಸಂಘ ಮಾಡ್ತೇವಿ? ಇದ್ದು ಸಮಾಧಾನ ಕೆಡಿಸೋವ್ರ ಸಂಘ. ಅದು ಅಂತಲ್ಲೇ ಹೋಗಿ ನೀನು ನಿನಗೆ ಅದೇ ಬೇಕಾಗಿರ್ತೈತಿ. ಇನ್ನೊಬ್ಬರಿಗೆ ಹೋಗಿ ಅದನ್ನ ಹೇಳ ಮತ್ತು ಅಲ್ಲಿ ಹೋಗ್ಬೇಕಾಗೈತಿ. ಇಲ್ಲಿ ಬಂದು ಹೇಳಿ ನೋಡು. ನೀನು ಯಾಕ್ರಿ ಇಲ್ಲಿ ಬಂದು ಹೇಳುಪ್ಪ, ಅಲ್ಲಿ ಸುದ್ದಿ ನೋಡು ಹೇಳು. ಹೇಳ ಹೌದು, ಹೇಳಕ್ ಆಗುದಿಲ್ಲ. ಅದನ್ನ ಎಷ್ಟು ಚಂದ ಹೇಳ್ತೀನಿ ನೋಡು. ನಿರಾಶವಾದಿಯಾಗಬೇಡ. ನಿಜವಾಗಿ ನೀನು ಸಾಧನೆಯಲ್ಲಿ ತೊಡಗಿದ ಕೂಡಲೇ ನಿನ್ನ ಪ್ರಾರಬ್ಧಕ್ಕನುಸಾರವಾಗಿ ವಿಘ್ನಗಳು ಬರುವವು. ಅವು ನಿನ್ನ ತಾಳ್ಮೆ, ಶ್ರದ್ಧೆ ಮತ್ತು ಸಾಧನೆಯ ನಿಷ್ಠೆಯನ್ನು ಪರೀಕ್ಷಿಸಲು ಬರುವವು. ನೀನು ಸಾಧಿಸಲು ಎಷ್ಟು ದೃಢ ನಿರ್ಧಾರವನ್ನು ಹೊಂದಿ ಆ ಸಾಧನೆಯಲ್ಲಿ ತೊಡಗುವೆಯೋ ಅಷ್ಟೇ ಶಕ್ತಿಯಿಂದ ವಿಘ್ನಗಳು ನಿನಗೆ ಎದುರಾಗುವು. ಅದೊಂದು ಪರೀಕ್ಷಾ ಟೈಮ್ ನಮ್ಮ. ಹೌದು, ಚಿನ್ನ ಪುಟಕ್ಕೆ ಹಾಕಿದಾಗ ಅದಕ್ಕೂ ಹೊಳಪ್ ಬರ್ತದಂತ. ಹೌದಿಲ್ಲ? ವಿಘ್ನಗಳು ಬಂದಾಗ ನಿನಗೆ ಅದರ್ತ ನೀನು ಹೊಳಪಕ್ಕಿ. ಹೌದಿಲ್ಲ? ಅವನ್ನೆಲ್ಲ ಸಹನ ಮಾಡ್ಕೊಳ್ಳುವಂತ ಶಕ್ತಿ ನಿನ್ನಲ್ಲಿ ಬರ್ಬೇಕು. ಬರ್ಲೇಬೇಕಾದ್ದು ಬರ್ಲೇದಂತ ಗಟ್ಟಿ ಆಗ್ಬೇಕು ನೋಡ್ರಿ. ಏನ್ ಬಂದ್ರು ಹಾಕಿ ಹೊಡಿಬೇಕಂತಿದ್ರು ಚೌಟ ಅದಕ್ಕಂತ ಕುಂತ್ರಿ ಏನಾಕೈತಿ? ಹೌದಿಲ್ಲ? ಏನ್ ಬೇಕಾದ್ದು ಬರ್ಲಿ. ಇಂತಹ ಪರಿಸ್ಥಿತಿಯಲ್ಲಿ ಹೆದರಬೇಡ. ಪ್ರಾರಬ್ಧಂ ಪುಷ್ಯತಿ ವಪುರಿತಿ ನಿಶ್ಚಿತ್ಯ ಧೈರ್ಯಂ ಅವಲಂಬೆ ಅಧ್ಯಾಸಂ ಅಪನಯಂ ಕುರು. ಅನ್ನುವಂತಹ ವಿಚಾರವನ್ನು ನೆನಪಿಸಿಕೊಂಡು ಧೈರ್ಯ ತಾಳು. ಮಹಾತ್ಮರೆಲ್ಲ ಈ ರೀತಿ ವಿಚಾರ ಮಾಡ್ಕೊಂಡ ಬೇಕಾದ ಬರ್ಲಿ ಬಿಡೋದು. ಪ್ರಾರಬ್ಧಕಾರ ಆಗೈತೆ, ಅದನ್ನ ಉಂಡ ತೀರ್ಸ್ಬೇಕಾಗತ್ತೆ. ಅದ್ರ ಬಗ್ಗೆ ಉದಾಸೀನ ಆಗ್ಬಿಡ್ತು. ನೋಡ್ರಿ, ಎಲ್ಲ ಮಹಾತ್ಮರ ಪ್ರಾರಬ್ಧ ಐತಿ ಬಿಡಪ್ಪ. ಆಗ್ಲಿ ಅದು ಏನಾರ ತೊಂದರೆಗಳು ಪ್ರಾರಬ್ಧ ಉಂಟೈತಿ ಬಿಡೋದು.
ಅದನ್ನ ತಪ್ಪಿಸ್ಕೊಳಕ್ ಆಗುದಿಲ್ಲ. ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಂಡರು ಪ್ರಾರಬ್ಧ ಮಾತ್ರ ಬಿಡೋದು ಅಂತ ನೋಡಾರ ದೃಷ್ಟಿ ಒಳಗೆ ಅದ ಇರ್ತೈತಿ. ಆದ್ರೆ ಅವನ ಸಂಬಂಧ ತಪ್ಪಿಸ್ಕೊಂಡಿರ್ತಾನ. ಅದಕ್ಕೆ ಅವಾಗ ಬಾಧೆ ಇಲ್ದಂಗೆ ಆಕೈತಿ. ಅದಕ್ಕೆ ಮೊದಲೇ ನೀ ಇದ್ರ ಅನಾತ್ಮದ ಸಂಬಂಧವನ್ನು ತಪ್ಪಿಸ್ಕೊಂಡು ಆತ್ಮಭಾವದೊಳಗೆ ನೀ ಇದ್ದೆ ಅಂದ್ರೆ ಬೇಕಾದಂಗೆ ಇರ್ಲಿ ಶರೀರ ಪ್ರಾರಬ್ಧ ಅನುಕೂಲ ಒಮ್ಮೆ ಪ್ರತಿಕೂಲ ಆಗೈತಿ. ಮಾಡಿದ ಹಿಂದಕ್ಕೆ ಏನೇನ್ ಮಾಡಿರ್ತಿ ಕಂತ್ರಾಟ ಅದ್ರ ಪ್ರಕಾರವಾಗಿ ಅವೆಲ್ಲ ಬರ್ತಿರ್ತಾವ. ಸುಖ ದುಃಖಾದಿಗಳು ಅನುಕೂಲ ಪ್ರತಿಕೂಲಗಳು ನಾವು ಹಿಂದೆ ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತಿರ್ತಾವ. ಅದನ್ನೇನ್ ತಿದ್ದಕ್ಕಾಗುದಿಲ್ಲ. ಮಾಡಿಟ್ಟ ಅಡಿಗೆ ಹೆಂಗೈತಿ ಹಂಗೆ ಊಟ ಮಾಡೋದು. ಶರೀರಕ್ಕೆ ಸಂಬಂಧ ಅದ, ನನಗೇನು ಸಂಬಂಧ ಇಲ್ಲ ಅಂತ ಸುಮ್ಮನೆ ಉದಾಸೀನ ಆಗ್ಬಿಡೋದು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಅದಕ್ಕೆ ಪ್ರಾರಬ್ಧ ಮಾಡಿದ ಕರ್ಮ ತಿದ್ದಕ್ಕಾಗುದಿಲ್ಲ ಅಂತ ತಿಳ್ಕೊ. ಮೊದಲ ನೀ ಯಾರಿದೆ, ಮೊದಲು ನೀ ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊ. ಅಂದ್ರೆ ದೊಡ್ಡ ಅದನ್ನ ಮಾಡ್ಕೊಂಡೆ ಅಂದ್ರೆ ನಿನಗೆ ಯಾವ ಬಾಧೆನೂ ಇಲ್ಲದಾಗ ನಿನ್ನ ಭಾವದೊಳಗೆ ನೀ ಇದ್ದೆ ಅಂದ್ರೆ, ಆತ್ಮಭಾವದೊಳಗೆ ಮನಸ್ಸನ್ನು ನೆಲೆಯಾಗಿ ನಿಲ್ಸಿದೆ ಅಂದ್ರೆ ನಿನಗೆ ಈ ದುಃಖ ಸಂಕಟ ಅನ್ನುವಂಥದ್ದು ಬರುವುದಿಲ್ಲ. ವಿಘ್ನಾದಿಗಳಿಗೆ ಹೆದರಿಕೆ ಸಾಧನೆಯನ್ನು ಕೈ ಬಿಡಬೇಡ. ನೀನು ವಿಘ್ನಗಳಿಗೆ ಎಳ್ಳಷ್ಟು ಹೆದರದಿದ್ದರೆ ಅವೇ ನಿನಗೆ ಅನುಕೂಲವಾಗಿ ಪರಿಣಮಿಸುವು. ಪರಿಶ್ರಮವಿಲ್ಲದೆ ಜೀವನದಲ್ಲಿ ಏನನ್ನೂ ಸಾಧಿಸಲಾಗದು. ಹಂಗೆ ಹಳ್ಳಿ ಅಡಿಗೆ ಮಗ ಲಗ ಹೊಡ್ಯಾವಾಗ ಹತ್ತದಿಲ್ಲ ಇದು. ಯಾಕ್ರಿ ಹಂಗೆ ಬರ್ತೈತಿನ ಇದು. ಎಷ್ಟೊಂದು ಅದನ್ನ ಸಹನ ಮಾಡ್ಕೊಳ್ಳೋ ಶಕ್ತಿ ತಾಳ್ಮೆ ಬೇಕಂತ. ಎಂತೆಂಥ ಪ್ರಸಂಗ ಬರ್ತಾವ ಅಂತಲ್ಲಿ ಸಹನ ಶಕ್ತಿ ಬೇಕಾಗ್ತದೆ, ತಡ್ಕೊಳ್ಳೋ ಶಕ್ತಿ. ನೂರಾರು ರೀತಿಯ ಪ್ರತಿಕೂಲಗಳು ಇದ್ದಂತ ವಾತಾವರಣದಲ್ಲಿ ಇದ್ದ ಅವನ್ನೆಲ್ಲವನ್ನು ಸಹನ ಮಾಡ್ಕೊಳ್ಳೋದು ಕಲಿ. ಅಂತಲ್ಲಿ ಇದ್ದ ಅವ್ರನ್ನೆಲ್ಲ ಅಂದದ್ದು ನಾವು ಸಹನ ಮಾಡ್ಕೊಳಕ್ ಬರ್ತಾ ಇರ್ತೀವೋ ಇಲ್ಲೋ ನಮಗ. ಅದನ್ನ ಕಲಿಬೇಕಲ್ಲ. ಅಂತ ಪ್ರಸಂಗ ಬಂದಾಗ ಒಬ್ಬ ಶ್ರೀಮಂತ ಆಳ ಇಟ್ಕೊಂಡಿದ್ದಂಥವ, ಅವನ ಸ್ನೇಹಿತ ಒಮ್ಮೆ ಬಂದಾಗ ಒಂದಿನ ವಸ್ತಿ ಇದ್ದಂತ ಅವನ ಮನ್ಯಾಗ ಆ ಆಳಿನ ವರ್ತನೆಯನ್ನು ನೋಡಿ ಅವ ಬುದ್ಧಿ ಐತಿಲ್ಲೋ ನಿನಗೆ ಇಂಥವ್ನ ಯಾಕೆ ಇಟ್ಕೊಂಡಿ ಅಂತ. ಅವನ ಮಾತು ಅವನ ಕೃತಿಗಳು ಅವನು ಮಾಡೋದು ನೋಡಿದ ನಿನಗೇನು ಬುದ್ಧಿ ಅದು ಐತಿಲ್ಲ, ಇಂಥವ್ನ ಯಾಕೆ ಇಟ್ಕೊಂಡಿ ಅಂದಂತ. ಅವ ಸಾಹುಕಾರ ಹೇಳಿದಂತ ನನ್ನ ತಾಳ್ಮೆ ಪರೀಕ್ಷೆ ಮಾಡಕ್ ಇವನು ಮುದ್ದಾಮ್ ಇಟ್ಕೊಂಡೇನಂತ. ನನಗ್ ಸಹನ ಮಾಡ್ಕೊಳ್ಳೋ ಶಕ್ತಿ ಬರ್ತೈತೋ ಇಲ್ಲೋ ಅಂತ. ತಡೆಯಲ್ಕೆ ನಾವು ಶೀಘ್ರ ಕೋಪಿಗಳಾಗ್ಬಿಡ್ತೇವೆ. ಒಂದ್ ಈಟ್ ಏನಾರು ತಪ್ಪು ಮಾಡಿವೆ ತಡೆಯಲ್ಕ ಸಿಟ್ಟು ಬರ್ತೈತಿ. ಅದು ಗಸಕ್ಕಿನ ಏನಾರ ಅಂತೇವೆ. ಅದಕ್ಕೆ ಅಂತದನ್ನ ಪರೀಕ್ಷೆ ಮಾಡಕ್ ಇಟ್ಕೊಂಡೆ ನಾವು. ಏನು ಅಸಭ್ಯ ವರ್ತನ ಅವಂದೆಲ್ಲ. ಅವನಿಗೆ ಹೌದಿಲ್ಲ, ಹೆಂಗ ಏನು ಅನ್ನೋದಿಲ್ಲ. ಇಲ್ಲ ಅವ್ ದೊಡ್ಡವರು ಸಣ್ಣವರು ಅನ್ನೋದು ಇದೇ ಇಲ್ಲ. ಅವಾಗ ಅಂತ ವ್ಯಕ್ತಿನ ಇಟ್ಕೊಂಡ ನಾವು. ಹೌದಿಲ್ಲ, ಅವ್ ನೋಡಿ ಅವ ಗೆಸ್ಟ್ ಆಗಿ ಬಂದ ಅವ ಏನಿದು ಅತಿಥಿಗಳಿಗೆ ಹೆಂಗ ಯಾರನ್ನು ಏನಿದು ಇಂಥವ್ನ ಯಾಕೆ ಇಟ್ಕೊಂಡೆ ಅಂತ ಬೇಯಾಗ್ತಾನ. ನನ್ನ ತಾಳ್ಮೆನೆ ಪರೀಕ್ಷೆ ಮಾಡ್ಕೊಳಕ್ ಇಟ್ಕೊಂಡೆ ನಾವು. ನನಗ್ ತಡ್ಕೊಳ್ಳೋ ಶಕ್ತಿ ಬರ್ತೈತೋ ಇಲ್ಲೋ, ನನಗ್ ಹಿಂಗಂದಿ ಅಂತ ನಾವು ಹೊಡ್ಯಾಕ್ಬೇಕು. ಹಾಗ್ರಿ ಏನಂದ್ರು ಅದು ನನಗಲ್ಲ, ಅಲ್ಲಿ ಕೂಡ ನನಗ್ ಸಂಬಂಧ ಇಲ್ಲ ಅಂತ. ಇಂಥವೆಲ್ಲ ಅಭ್ಯಾಸ ಮಾಡುವ ಅದು ತಪಸ್ಸನ ತಾಳ್ಮೆ. ಹೌದಿಲ್ಲ, ತಪಸ್ಸಂದ್ರೆ ಏನಂದ್ರು ದುಷ್ಟರ ನುಡಿಗಳನ್ನು ತಾಳು, ಕಷ್ಟ ಬಂದರೆ ತಾಳು, ತಾಳ್ಮೆಗಿಂತ ತಪ ಮಿನ್ನುಂಟೆ ಅಂತ. ಎಲ್ಲ ತಡ್ಕೊಳ್ಳುವಂತ ಶಕ್ತಿ ಬೇಕು ತಾಳ್ಮೆ. ಅಧ್ಯಾತ್ಮ ಸಾಧಕನಲ್ಲಿ ಇರಬೇಕಾದಂತ ಮುಖ್ಯವಾದಂತ ಗುಣ ಅಂದ್ರೆ ತಾಳ್ಮೆ ಅಂತ. ಇದಿರ್ಲಿಲ್ಲ ಅಂದ್ರೆ ಅದ್ರಾಗ ಮುಂದುವರಿಯಕ್ ಆಗುದಿಲ್ಲ. ಇಲ್ಲ ಯಾರಾದ್ರೂ ಕೂಡ ಜಗಳ ತೆಗೆದು ಬಿಡ್ತೈತಿ. ಹೌದಿಲ್ಲ, ತೆಗದ ಏನಾರ ಅನಾಹುತ ಮಾಡ್ಕೊತೈತಿ. ಮೊದಲ ಅಭ್ಯಾಸ ಗುರುಕುಲದೊಳಗೆ ಇದನ್ನ ಕಲಿಸ್ತಿದ್ರು ಮಕ್ಕಳಿಗೆ. ಅವಾಗೆಲ್ಲ ಭಿಕ್ಷಕ್ಕೆ ಮೊದಲು
ಹೋಗ್ಬೇಕಲ್ಲಿ ಭಿಕ್ಷಕ್ಕೆ ಹೋಗಿ ಅವ್ರು ಏನಂದ್ರು ಮತ್ತೆ ಸಹನ್ ಮಾಡ್ಕೋಬೇಕಲ್ಲ. ಊರಾನ್ ಮಂದಿ ಏನ್ಕೇನಾರು ಮಾತಾಡ್ತಾರ, ಅದನ್ನೆಲ್ಲ ಅನಸ್ಕೊಂಡು ಭಿಕ್ಷಾ ತಗೊಂಡ್ ಬರ್ಬೇಕು. ಅವ ಮಾಡ್ಕೊಂತ ಬಂದವ. ಒಂದೊಂದು ಪೀರಿಯಡ್ ಮುಗಿದ ಕೂಡಲೇ ಆತಿಪ್ಪ ನಿಂದು ಇನ್ನ ಗೃಹಸ್ಥಾಶ್ರಮಕ್ಕೆ ಹೋಗಾಕ ಅಡ್ಡಿ ಇಲ್ಲ, ನೀನು ಗೃಹಸ್ಥ ಆಗು ನಡಿತೈತಿ ನಿನಗ ಅಂತೇಳಿ ಅವ ಅಗದಿ ನಿಷ್ಠೆಯಿಂದ ಅದನ್ನ ಮಾಡ್ಕೊಂತ ಬಂದಿದ್ದ. ಆ ಸೇವಾ ನಾವು ಕೂಡಿದ್ದ ಗುರುಗಳ ನನಗೆ ಯಾವಾಗ ಕಳಿಸ್ತೀರಿ ನೀವು ಅಂದ್ರೆ, ಅವ್ ಮಾಡೋ ಕೆಲಸ ನೀ ಮಾಡು ಅಂದಾಗ ನೀನ್ ಕಳಿಸ್ತೇನೆ ಅಂದ. ಆಯ್ತು ತಗೋರಿ ಅಂತ ಇವ್ ಭಿಕ್ಷುಕವಾದಂತ ಅವ್ ಮೊದಲೇ ಪರೀಕ್ಷೆ ಮಾಡಾಕ ಅವರು ಏಳ್ಸುದು, ಚುಡಾಯಿಸುದು, ಬೇಯುದು ಮಾಡಾಕೈತಿ ಬಿಟ್ಟಾರ. ಹೋಗಿ ಅವ್ರ ಕೂಡ ಜಗಳಾಡಿ ಅಂಗಿ ಹರ್ಕೊಂಡ ಗುರುಗಳ ನನ್ ಕಳ್ಸ್ಬೇಡ್ರಪ್ಪ, ನನ್ಗಿಂತ ಹೊರೆ ಆಗುದಿಲ್ಲ ನಮ್ಗೆ ಅಂತೇಳಿ ಹೊಡೆದಾಡಿ. ಅದಕ್ಕ ಅಂದದ್ದಪ್ಪ ನಿನಗ ಏನಂದ್ರು ಅನಸ್ಕೋಬೇಕು ನೀನು, ಸಹನ ಮೂರ್ತಿ ಆಗ್ಬೇಕಪ್ಪ ನೀನು. ಮೂರ್ತಿ ಯಾವಾಗ ಆಗ್ಬೇಕು ಅಂದಾಗ ಅಲ್ಲಿ ಪ್ರಪಂಚದಾಗ ನಿನಗೆ ತಡ್ಕೊಳಕ್ ಶಕ್ತಿ ಬರ್ತದೆ. ಅಲ್ಲಿ ಹೋಗಿ ಹೊಡೆದಾಡಕ ಹೋಗವ್ ನೀ ಹೋಗಿ ಏನ್ ಮಾಡವ ಹೌದಿಲ್ಲ? ತಾಳ್ಮೆನೇ ಇಲ್ಲಲ್ಲ ನಿನಗೆ, ಎಲ್ಲಾರು ಕೂಡ ಜಗಳ ತಕೊಂಡ್ ಕುಂದಿರ್ತೀಯ ಹೌದಿಲ್ಲ? ಅವಕ್ ಅದೇ ಇರ್ತದೆ, ಸಂಸ್ಕಾರ ಇರೋದಿಲ್ಲಲ್ಲ, ಈ ಬರೀ ಜಗಳ ಹೌದಿಲ್ಲ? ಏನ್ ಮಾಡ್ತಾರೆ ಜಗಳನ ಅವಕ್ ಅಂತವ್ ತೊಡಬೇಡ ಬಿಡಪಾ ಅಂತಿರ್ತಾರ ನೋಡು. ಯಾಕ್ರಿ? ಅದ್ರ ವಂಶನ ಹಂಗೈತಿ, ಅದ್ರ ರಕ್ತನ ಹಂಗೈತಿ, ಆ ಮನಿತನ ಹಂಗೈತಿ, ಬರೀ ಜಗಳ ಗಂಟ ಮೇಳನ ಅಂತಿರ್ತಾರ ಹೌದಿಲ್ಲ? ಅದ್ ಹಂಗ ಇರ್ತೈತಿ ಅದ. ಅವನ್ನೆಲ್ಲ ಸಹ ಮಾಡ್ಕೊಳ್ಳುವುದು ಅಂತ ತರಬೇತಿ ನಿನ್ನಲ್ಲಿ ಟ್ರೈನಿಂಗ್ ಆಗ್ಬೇಕಲ್ಲ. ಅದಕ್ಕೆ ಅವನ್ನೆಲ್ಲ ಪರೀಕ್ಷೆ ಮಾಡಿಸ್ತಿದ್ದಂತ ಗುರುಗಳೆಲ್ಲ. ಅಂದಾಗ ಅವು ಪರೀಕ್ಷೆಗೆ ಗಟ್ಟಿ ಆದಾಗ ಇವು ಅಡ್ಡಿ ಇಲ್ಲ, ಅದ್ರಾಗ ಇರಾಕ ನಡಿತೈತಿ. ಹಂಗೆ ನಾವು ಪ್ರಪಂಚದ ಈಜಬೇಕು, ಜಯಿಸಬೇಕು ಅಂದ್ರೆ ಏನ್ ಅಂದದ್ದೆಲ್ಲ ಸಹನ್ ಮಾಡ್ಕೋಬೇಕಲ್ಲ. ಇದು ಒಂದು ಪ್ರಾಪಂಚಿಕ ಜೀವನ ಅಂದ್ರೆ ಇದು ಒಂದು ತಪೋ ಭೂಮಿನ ಅಲ್ಲ ಹೌದಿಲ್ಲ? ಬರೀ ಸನ್ಯಾಸಿ ಆಗ್ಬಿಟ್ರೆ ಅಲ್ಲಿ ಯಾರು ಕೂಡ ನಡ್ಕೋತೀವೋ? ಅಲ್ಲಿ ಏನು ಅಡವ್ಯಾಗ ಹೋಗಿ ಮಠದಾಗ ಹೋಗಿ ಯಾರು ಕೂಡ ನಡ್ಕೋತಿ? ಇಲ್ಲಿ ನಡ್ಕೋ, ನೆರೆಹೊರೆಯವರು ಕೂಡ, ಅಣ್ಣ ತಮ್ಮರು ಕೂಡ, ಬಂಧು ಬಳಗ ಎಲ್ಲರೂ ಕೂಡ ನಡ್ಕೋ. ಅಲ್ಲಿ ಸೌಹಾರ್ದದಿಂದ ಎಲ್ಲರೂ ಕೂಡ ಬಾಳೆ ಮಾಡಕ್ ಬರ್ಬೇಕಲ್ಲ ನೀನು. ಅಂದಾಗ ನಿನಗಂತ ಊರಾಗ ಹೊಂದದಿಲ್ರಿ ನನಗಂತ ಊರ್ ಬಿಟ್ಟು ಹೋಗಿ ತಪಸ್ ಮಾಡ್ತೇನೆ ಅಂದ್ರೆ ಯಾವ್ದಾರ ಮಠದಾಗಿದ್ರೆ ಊರಾಗಿದ್ದು ಬಾಳೆ ಮಾಡುವ. ಈ ಇದ್ದ ಈತಿ ಮುಂದೆ ತೋರ್ಸು ನಿಂದೆಲ್ಲ ತಪಸ್ಸು ಹೌದಿಲ್ಲ? ಗೊತ್ತಂತ ಹೇಳಿ ಅಂತ ಇಟ್ಟು ಹೆಂಗಸನ್ ಮುಂದೆ ತೋರ್ಸು ನಿಂದ ಅಂತಿರ್ತಾರ. ತೋರ್ಸು ನಿನ್ ತಪಸ್ಸು ಗೊತ್ತಾಗೈತಿ ನಿನ್ಗಂತ. ಗೊತ್ತೈತಿ ಹೋಗು ನಿಂದು ಅಂತ ಹೌದಿಲ್ಲ? ಯಾರು ಗೊತ್ತಿಲ್ದಲ್ಲಿ ಹೋಗ್ಬಿಟ್ರೆ ಯಾಕ್ರಿ ವೇದಾಂತ ಹೇಳ್ಕೊಂತ ಸೋಗ ಹಾಕೊಂಡು ನಾನು ಸನ್ಯಾಸಿ ಆಗ್ಬಿಟ್ಟೆ. ಅದಕ್ಕೆ ಗೃಹಸ್ಥ ಜೀವನ ಮೊದಲ ಸಹನ ಶಕ್ತಿ ಬೇಕಾಗ್ತದೆ. ಅದನ್ನ ಗುರುಕುಲದೊಳಗ ಮಹಾತ್ಮ ಅವನ್ನ ಕಲಿಸ್ತಿದ್ರು, ಮೊದಲು ಅಂತ ತರಬೇತಿ ಕೊಡ್ತಿದ್ರು. ವಿಘ್ನಗಳಿಗೆ ಹಿಂಜರಿದರೆ ನೀನು ಜೀವನದಲ್ಲಿ ಏನನ್ನೂ ಸಾಧಿಸಲಾರೆ. ವಿಘ್ನಾದಿಗಳಿಂದ ನಿನ್ನ ಮನಸ್ಸು ಅಶಾಂತವಾಗಬಾರದು. ಬದಲಾಗಿ ವಿಘ್ನಗಳು ಬಂದಂತೆ ಅವುಗಳನ್ನು ಎದುರಿಸುವ ಶಕ್ತಿಯು ನಿನ್ನಲ್ಲಿ ಹೆಚ್ಚುತ್ತಾ ಹೋಗಬೇಕು. ಬರ್ಲಿಲ್ಲ, ಬಂದದ್ದೆಲ್ಲ ಬರ್ಲಿ, ನಮ್ಮ ಇರುವಿನ ನೆನವನೇ ಗಟ್ಟಿಯಾಗಿ ಉಳಿ ಸಾಕು. ಅದು ಬಂದು ಚಲೋನ ಆಯ್ತು, ಅದದ್ದೆಲ್ಲ ಒಳಿತೇ ಆಯ್ತು ಅಂತ. ಏನ್ ಬಂದದ್ದೆಲ್ಲ ಬರ್ಲಿಪ್ಪ ನಮ್ಗಂತ. ಅದು ಎಲ್ಲದಕ್ಕೂ ಗಟ್ಟಿ ಆದಾಗ ಭೇಟಿ ಆಗುದು ನೀವು. ಎಂತ ಕಷ್ಟ ಬಂದೈತೆ ಅಂದ್ರು ಅದನ್ನ ತಾಳ್ಮೆ ಬೇಕು. ಅಂದ್ರೆ ದುಷ್ಟರ ನುಡಿಗಳನ್ನು ತಾಳು, ಕಷ್ಟ ಬಂದರೆ ತಾಳು. ನಮ್ಮ ಪ್ರಾರಬ್ಧಕ್ಕನುಸಾರವಾಗಿ ಬರ್ತಿರ್ತಾವಲ್ಲ, ಅವನ್ನೆಲ್ಲವನ್ನ ಸಹನ ಮಾಡ್ಕೋಬೇಕು. ಅಶ್ವತ್ರಶಗಳನ್ನು ತಡ್ಕೊಡುವಂತ ಶಕ್ತಿ, ಈ ಮಳಿ ಪಂಚಭೂತಾದಿಗಳನ್ನ, ಯಾಕ್ರಿ ಮಳಿ ಗಾಳಿ ಬಿಸಿಲು ಹವಾಮಾನ ಇವನ್ನ ತಡ್ಕೊಳ್ಳುವಂತಹದ್ದು ಬೇಕಲ್ಲ. ಏನಪ್ಪಾ ನಮಗ್ ಬಾಳ ತಡ್ಕೊಳ್ಳೋಣ ಎಲ್ಲಿ ಪ್ರಾರಬ್ಧ ಅದ. ಯಾಕ್ರಿ ಅಂತ ವಾತಾವರಣದೊಳಗೆ ಹುಟ್ಟೀನಿ, ಅದನ್ನೆಲ್ಲ ಸಹನ ಮಾಡ್ಕೊಳ್ಳೋದು ತಿತಿಕ್ಷಾ ಅದಕ್ಕೆ ಅಂತಾರೆ.
ಏನ್ ಅಂತ ಜನಸಮೂಹದೊಳಗು ಐತಿ ಅಲ್ಲಿ ಸುತ್ತಮುತ್ತಲು ಅಂತವ್ರು ಅದಾರ, ಏನ್ ಮಾಡೋದು ಎಲ್ಲವೂ ತಡ್ಕೊಳು. ಅವಾಗ ನಿನಗ ಪರಿಪಕ್ವ ಆಕೈತಿ ಅಂತಕ್ಕಂಥ ಈ ವಿಚಾರ ನಿನ್ನಲ್ಲಿ ಜಾಗೃತಿ ಇದ್ರ ಆಕೈತಿ. ಮತ್ತೆ ಏನ್ ಈ ಸಂಸ್ಕಾರ ಇರ್ಲಿಲ್ಲ ಅಂದ್ರೆ ಹಿಂಗ ಹೋಗುದಿಲ್ಲ. ಹುಚ್ಚನಾಯಿ ಹೆಂಗ್ ಬಡದ್ ಹೋಗಿತಾರ, ನೀನು ಹುಚ್ಚನಾಯಿ ಬಡ್ದಂಗ ಬಡದ್ ಹೋಗಿತಾರ. ಕೆತ್ತಾರ ಮಾಡಿದೆ ಅಂದ್ರ ನಿನ್ಕಿಂತ ಅಂತವ್ರು ಕೂಡ್ತಾರ, ಹೌದಿಲ್ಲ? ಅವ್ ತಿಳಿದವ್ರು ಇದ್ರ ಕೂಡ ಏನ್ ಬಿಡೋನ್ ಸುಮ್ಮನೆ ಇರ್ತಾರ. ಅಂತವ ಕೂಡಿದಂದ್ರೆ ನಿನಗೆ ನಿನ್ಗಿಂತ ಎಡವಟ್ಟಿ ಅವ್ ಕೂಡಿದಂದ್ರ ಅವ್ ನೀನು ಯಾಕ್ರಿ ಪೇಟ ಹಚ್ತಾನ ನಿನಗೆ. ಏನ್ ಹಿಂದೆ ಆಗಿ ಹೋದ ಘಟನೆಗಳ ಬಗ್ಗೆ ಚಿಂತಿಸಬೇಡ, ಅವುಗಳಿಂದ ಪಾಠ ಕಲಿ. ಬ್ಯಾಟ್ರಿ ಇದಾತ ನಿಂದ ಬಂದಾತ್ ನಂಗೆ ಬ್ಯಾಟ್ರಿ ಶವರ್. ಹಾ ಹೋತನ ಬ್ಯಾಟ್ರಿ ಶವರ್ ಅಂತ ಬಂದಿತ್ತು. ಹೌದು, ಹಿಂಗ ಆಗ್ಬಾರ್ದಿತ್ತಪ್ಪ, ನಾ ತಪ್ಪು ಮಾಡೀನಿ ಅಂತ ಚಿಂತೆ ಮಾಡಕ್ ಹೋಗ್ಬೇಡ. ಏನ್ ಆಗ್ಬೇಕಾಗಿತ್ತು ಅದ ಆಗೈತಿ, ಆಗಬಾರದಾಗಿಲ್ಲ ಅಂತ ಧೈರ್ಯ ತಾಳ. ಏನ್ ಅವುಗಳಿಂದ ಪಾಠ ಕಲಿ. ನಾನು ಹಿಂದೆ ತಪ್ಪು ಮಾಡಿದೆನು, ಅದನ್ನು ಮಾಡದಿದ್ದರೆ ಏನೇನೋ ಆಗುತ್ತಿದ್ದೆನು ಎಂದು ವ್ಯರ್ಥವಾಗಿ ಚಿಂತಿಸಬೇಡ. ಚಿಂತಿಸಿಯೂ ಈಗ ಫಲವಿಲ್ಲ, ಏಕೆಂದರೆ ಅದೆಲ್ಲವೂ ಈಗ ಕಳೆದು ಹೋಗಿದೆ. ಹೀಗೆ ಮಾಡುವುದು ವ್ಯರ್ಥ ಕಾಲಹರಣ ಮತ್ತು ಶಕ್ತಿಹರಣವೇ ಸರಿ. ಏನೇನು ಆಗಬೇಕಾಗಿತ್ತು ಅದೆಲ್ಲ ಆಯಿತು, ಆಗಬಾರದು ಆಗಿಲ್ಲ ಅಷ್ಟೇ ಎಂದು ತಿಳಿದುಕೊಳ್ಳಬೇಕು. ಹಿಂದೆ ಆಗಿ ಹೋದ ಘಟನೆಗಳ ಬಗ್ಗೆ ಚಿಂತಿಸುವುದು ಪೊಕ್ಕತನವು. ಇದರಿಂದ ಮನಸ್ಸು ಅಶಾಂತವಾಗುವುದು. ನೀನು ಸ್ವಾರ್ಥಿ ಆಗದೆ ಉಳಿದವರ ಬಗ್ಗೆ ವಿಚಾರ ಮಾಡು. ನಿನಗೆ ಶಾಂತಿ ಸಮಾಧಾನ ಬೇಕಿದ್ದರೆ ಸ್ವಾರ್ಥ ತ್ಯಾಗವನ್ನು ಮಾಡು. ಸ್ವಾರ್ಥಿಯಾದ ಮಾನವನಿಗೆ ಶಾಂತಿ ಎಲ್ಲಿದೆ? ಬರೀ ನಂದಷ್ಟೇ ನಾನು ನೋಡ್ಕೋತೇನೆ ಅಂದ್ರೆ ಇನ್ನೊಬ್ಬರಿಗೆ ಏನಾರ ಆಗೋಲ್ಲಪ್ಪ. ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿ. ಮೊದಲು ಇದು ಬರ್ಬೇಕು ನೋಡಿ, ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಮೊದಲು ಹಿತ ಮಾಡಕ್ ಕಲ್ತ್ರೆ ಅವಾಗ ನಿನಗೆ ಕಲ್ಯಾಣ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ ಅದ. ಈ ತಿಳುವಳಿಕೆ ಯಾವಾಗ ಜಾಗೃತ ಆಕೈತಿ ಅವಾಗ ಮನುಷ್ಯ ಅಂತ, ಮನುಷ್ಯತ್ವ ಅಂತರದ್ದು. ನನಗ್ ತೊಂದರೆ ಆದ್ರೂ ಅಡ್ಡಿ ಇಲ್ಲಪ್ಪ, ಇನ್ನೊಬ್ಬರಿಗೆ ಆಗಬಾರ್ದು. ಆಗ್ಲಿಪ್ಪ, ನಿನಗೆ ಒಳ್ಳೇದಾಗ್ಲಿ. ಇಷ್ಟೊಂದು ಉದಾಹರಣೆ ಬರ್ಬೇಕಲ್ಲ. ಮನುಷ್ಯತ್ವ ಇದ್ರೆ ಬರ್ತೈತಿ. ಇಲ್ಲ ಮನುಷ್ಯತ್ವ ಅಲ್ಲ, ಅದು ನಂದ ಇದೆ. ಏನ್ ಬೇಕಾದಾಗ್ಲಿಪ್ಪ, ನಾವು ಯಾಕ್ರಿ ದೊಡ್ಡ ಶೂರ್ತನ ತೋರ್ಸಾಕ್ ಹೋಗಿ ಅದಕ್ಕೆ ಇನ್ನೊಬ್ಬರನ್ನು ಹೊಡಿದು ಬಡಿದು ಕೆಡಿದು ಮಾಡಿ ಶೂರ್ತನ ಅಲ್ಲ, ಇನ್ನೊಬ್ರಿಗೆ ತೊಂದರೆ ಕೊಡೋದಂತ. ಅದ್ರ ಫಲ ಪಾಪ ಕರ್ಮಗಳು ಘಟಿಸ್ತಾವ್ದು. ಅದ್ರ ಬೆನ್ನ ಹತ್ತಿ ಮುಂದೆ ಅದ್ರ ಫಲ ಉಣ್ಬೇಕಾಗತ್ತೆ. ನೀ ಅಧಿಕಾರ ಐತಿ, ಜನಬಲ ಐತಿ, ಧನಬಲ ಐತಿ, ನನ್ಯಾವ್ ಕೇಳವ ದಿಮಾಕ್ ಮಾಡಕ್ ಹೋದೆ ಅಂದ್ರೆ ಮಾಡ್ಬೇಡ. ಸಣ್ಣ ಪ್ರಾಣಿ ಐತಿ ಅಂದ್ರೆ ಅದಕ್ಕೆ ಸಣ್ಣಾಗಿ ನಡ್ಕೋ. ಅದಕ್ಕೆ ಮನುಷ್ಯತ್ವ ಅಂತಾರೆ. ಈ ದಿಮಾಕ್ ಮಾಡಕ್ ಹೋದೆ ಅಂದ್ರೆ ಇದಕ್ಕೆ ಬದಲಾಗಿ ನೀನು ನಿಸ್ವಾರ್ಥಿಯಾದರೆ, ಉಳಿದವರಿಂದ ಮರಳಿ ಏನನ್ನೂ ಅಪೇಕ್ಷಿಸದೆ ಅವರ ಕಲ್ಯಾಣವನ್ನು ಮಾಡಿದರೆ ನೀನು ಹೆಚ್ಚಿನ ಶಾಂತಿಯನ್ನು ಪಡೆಯುವೆ. ಅವರು ಸುಖಿಸುವುದನ್ನು ನೋಡಿ ನಿನಗೆ ಆನಂದವಾಗುವುದು. ನಮ್ಗೆ ಸುಖದ ವೃದ್ಧಿ ಆಗ್ಬೇಕನ್ನುವಂಗಿದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ವರ್ಜಿ ಮಾಡ. ಯಾವಾಗ್ಲೂ ಆರಾಮಿರ್ಬೇಕನ್ನೋ, ಯಾರಿಗೂ ಪೀಡ ಕೊಡಬೇಕು. ಎದ್ರ ಸಂಬಂಧ ವಿಷಯದ ಆಶಯ ಏನೈತೆಲ್ಲ ಅದು ಮಾಡಕ್ ಅದಕ್ಕೆ ವಿಷಯದ ಆಶೆಯನ್ನು ತೊರೆಯೋದನ್ನು. ಎಲ್ಲ ಅನರ್ಥಗಳಿಗೆ ಅದೇ ಕಾರಣ. ವಿಷಯದ ವ್ಯಾಮೋಹದಿಂದ ಇನ್ನೊಬ್ಬರಿಗೆ ಮಾಡಕ್ಕಾಗುದಿಲ್ಲ. ಎಲ್ಲ ನನಗೆ ಆಗಲಿ ಸ್ವಾರ್ಥ, ಅದ್ರಾಗ ಜೀವನ ಎಲ್ಲ ಹಾಳಾಗ್ಬಿಡ್ತು. ಯಾವನಲ್ಲಿ ವಿಷಯದ ವ್ಯಾಮೋಹ ಕಡಿಮೆ ಕತಿ ಅವನಿಂದ ಜನರಿಗೆ ಹಿತ ಆಕೈತಿ, ಜಗತ್ತಿಗೆ ಕಲ್ಯಾಣ. ವಿಷಯದ ವ್ಯಾಮೋಹವನ್ನು ಕಳ್ಕೊಂಡಂತ ಮಹಾತ್ಮರಿಂದ ಜಗತ್ತಿಗೆ ಕಲ್ಯಾಣ ಆಗೈತಿ ಹೊರತು
ವಿಷಯ ಬಳಕರಿಂದ ನಾವು ವ್ಯಾಪಾರ ಬುದ್ಧಿ ಒಳ್ಳೆ ಚಂದನ ಮಾತಾಡ್ತೇವೆ, ಅವ್ರಿಗೆಲ್ಲ ಅನುಕೂಲ ಆಗೋ ಮಟ್ಟ ಅವ್ರಿಗೆ. ಅವ್ನು ಪ್ರತಿಕೂಲ ಆದ ಅವನ್ ತೆಗಳಕ್ಕೆ ಹೋಗ್ತದೆ. ಇಂತಹ ಬುದ್ಧಿ ನಮ್ದು, ಸ್ವಾರ್ಥಿಗಳ ನಾವೆಲ್ಲ, ನಮ್ದತ್ತ ನಾವು ನೋಡೋರು. ನಾವು ನಮ್ಮ ಜೀವನದಲ್ಲಿ ಪ್ರಸಂಗಗಳನ್ನು ಎದುರಿಸುವಾಗ ಅಂತಹ ಪ್ರಸಂಗಗಳಲ್ಲಿ ಮಹಾತ್ಮರು ಯಾವ ರೀತಿಯಾಗಿ ನಡ್ಕೊಂಡರು ಎಂಬುದನ್ನು ನೆನಪಿಸಿಕೊಂಡು ಅದರಂತೆ ನಾವು ಅಂತಹ ಪ್ರಸಂಗಗಳಲ್ಲಿ ವರ್ತಿಸಲು ಕಲಿಯಬೇಕು. ಹೌದು, ಕಲಿಬೇಕು. ತೋರಿಸಿರಲು ಎಂತೆಂತ ಇದರಾಗ ಅವರು ಹೆಂಗ್ ಮಾಡಿದಂತ ಪ್ರಸಂಗದಾಗ ಹೆಂಗ್ ವರ್ತನ ಮಾಡಿದ್ರು, ಅದರಂತೆ ನಾವು ಕಲಿಬೇಕು. ಮನಸ್ಸು ಮತ್ತು ಇಂದ್ರಿಯಗಳಿಗೆ ಗುಲಾಮರಾಗಿ ನಡೆದರೆ ಮಾಯಾಪಾಶದಲ್ಲಿ ಬಿದ್ದಂತೆಯೇ ಸರಿ. ಹೌದು, ಮನುಷ್ಯನ ಬೆನ್ನ ಹತ್ತಿ, ಇಂದ್ರಿಯಗಳು ಬೆನ್ನ ಹತ್ತಿ, ಮಜಾಕ್ ಬೆನ್ನ ಹತ್ತಿ ಅಂದ್ರೆ ನಾಲಿಗೆ ರುಚಿಗೆ, ಯಾಕ್ರಿ ಕಣ್ಣಿನ ರೂಪಕ್ಕೆ, ವಾಸನೆಗೆ, ಗಾಯನಕ್ಕೆ, ಸ್ಪರ್ಶಕ್ಕೆ ಬಿದ್ದರೆ ಹೋಗುತ್ತೆ ನಿಮ್ಮ ಜೀವನ. ಅದು ಕಂಟ್ರೋಲ್ಗೆ ಬರುದ್ರು. ಒಮ್ಮೆ ಅದರ ಕಲಿಸಿಬಿಟ್ಟೆ ಅಂದ್ರೆ ಅದಕ್ಕೆ ಕಲ್ತು ಚಾಡಿ ಅದು ಏನ್ ಮಾಡಿದ್ರು ಹೋಗುದಿಲ್ಲ. ಬೇಕಾದಂಗೆ ಕೇಳಿದ್ರೆ ಅದು ಚಾಡಿ ಹೋಗುದಿಲ್ಲ. ಮತ್ತು ಅದೇ ವಾಸನ ಹೇಳ್ಕೊಂಡು ಅದನ್ನ ಮಾಡಕ್ ಹೆಚ್ಚು, ಅಂತ ಕರ್ಮಗಳನ್ನು ಮಾಡಕ್ ಹೆಚ್ಚು, ಅದಕ್ಕಾಗಿ ಅಂತ ಹೀನ ಸ್ಥಿತಿ ಬರ್ತದೆ. ಇವುಗಳ ಬೆನ್ನ ಹತ್ತಿ ಮನಸ್ಸು ಮತ್ತು ಇಂದ್ರಿಯಗಳಿಗೆ ಗುಲಾಮ ಹಾಕೊಂಡು ಕುಂತ್ರೆ ಎಂದೂ ಉದ್ಧಾರ ಆಗುತ್ತೆ. ಅವನು ತೃಪ್ತಿ ಪಡಿಸ್ಬೇಕನ್ನೋದು ಅದನ್ನ ಬಿಡದು, ತೃಪ್ತಿ ಪಡಿಸುವ ಅವಶ್ಯಕತೆನೇ ಇಲ್ಲ ಅವನು. ಅವ್ ಬೇಕ್ರಿ ನಮಗಂತ ಅವಿಲ್ಲೇ ನಡೀತಿದ್ ಸಾಯ್ತೇನೆ. ಅವು ಇರ್ಲಿಲ್ಲ ಅಂದ್ರೆ ಯಾಕ್ರಿ? ಬಿಡ, ಅನಾವಶ್ಯಕ ಚಟಗಳನ್ನು ಕೈ ಬಿಡು. ಶರೀರಕ್ಕೆ ಬೇಕಾಗುವಂತದ್ದನ್ನ, ಆರೋಗ್ಯಕರವಾದಂತ ಅನ್ನ ಹಾಕ, ಶರೀರವನ್ನು ಆರೋಗ್ಯವಾಗಿಟ್ಟು. ಚಟಗಳನ್ನು ಹೆಚ್ಚಿಗೆ ಮಾಡ್ಕೊಂಡು ಕೂತ ಅಂದ್ರೆ ನೀ ಕೊಡೆಯಪ್ಪ ಹೊರ್ತೀನಲ್ಲ. ಅದು ಚಟಗಳನ್ನ ತೃಪ್ತಿ ಪಡಿಸಕ್ ಅದಕ್ಕೆ ಏನಾದ್ರೂ ಈಡಾಗೋದಿಲ್ರಿ. ಭಿಕ್ಷಕರಂಗೆ ತಿರುಗ್ಬೇಕಾಗ. ಹೌದು, ಸಾರ ವಿಚಾರ ಮಾಡುವ ಬುದ್ಧಿಯ ಕೈಯಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳನ್ನು ಒಪ್ಪಿಸಬೇಕು. ಹೌದು, ನಿನ್ನ ಮನಸ್ಸು ಜಗತ್ತಿನ ವಿಷಯಗಳ ಕಡೆಗೆ ಎಳೆಯುವಾಗ ಇದು ಸುಖದಾಯಕ ಜೀವನವೋ ದುಃಖದಾಯಕ ಜೀವನವೋ ಎಂದು ಒಂದೇ ಸಮನೆ ವಿಚಾರ ಮಾಡಬೇಕು. ಉಳಿದವರು ಮಾಡುವರೆಂದು ಅವರಂತೆ ನಾವು ಮಾಡಬಾರದು. ಹೌದು, ಅವ್ರು ಮಾಡ್ತಾರಲ್ಲ ಅಂತ ನೀ ಮಾಡಕ್ ಹೋಗ್ಬಾರ. ಉಳಿದವರು ಮಾಡಿದಂತೆ ಮಾಡಬೇಕೆಂಬ ಆಸೆಯು ಉದಯಿಸಿದಾಗ ಇದು ಸುಖದಾಯಕ ಜೀವನವೂ ದುಃಖದಾಯಕ ಜೀವನವೂ ಎಂಬುದನ್ನು ಮೇಲಿಂದ ಮೇಲೆ ವಿಚಾರಿಸಬೇಕು. ಉಳಿದವರನ್ನು ಅನುಕರಣ ಮಾಡುವ ಶಕ್ತಿಯು ಬಹಳ ಬಲಶಾಲಿಯಾಗಿರುವುದು. ಎಂತೆಂಥವರನ್ನೇ ಅನುಕರಣ ಶಕ್ತಿಯು ಬುಡಮೇನು ಮಾಡುವುದು. ಹೌದು, ಅವ್ರು ಹಂಗೆ ನೀನು ಹಂಗ ಮಾಡ್ಬೇಕನ್ನೋದು. ಹೌದಿಲ್ಲ? ನಾನು ಹೆಂಗಾರ ಮಾಡಿ ಅದನ್ನು ಮಾಡಬೇಕಪ್ಪ. ನಾವು ಮನುಷ್ಯನ ಸ್ವಭಾವ ಅವ್ರಂಗನ ನಾವು ಆಗ್ಬೇಕು. ಅವ್ರು ಏನ್ ಮಾಡ್ತಾರೆ ನಾವು ಅದನ್ನ, ಅವ್ರು ಏನಾರು ಹೊಸ ತಂದ್ರೆ ನಾನು ಅದನ್ನು ತರಬೇಕು ಅಂತ. ಹೌದಿಲ್ಲ? ಮಂದಿಯನ್ನು ಕಂಡು ಮೈಲಾರಕ್ಕೆ ಹೋಗಬಾರ್ದು. ಹೌದು, ಮಂದಿ ಕಂಡು ಅವ್ರು ಮಾಡ್ಯಾರಂತ ನೀನು ಮಾಡಕ್, ನಮ್ಮ ಹಾಸಿಗೆ ಇದ್ದಷ್ಟು ನಾವು ಕಾಲು ಚಾಚಬೇಕು. ಹೌದು, ಹೆಚ್ಚಿಂದ ಮಾಡಕ್ ಬಾರಿ ಅಂದ್ರೆ ಯಾಕ್ರಿ? ಸಾಲ ಮಾಡ್ಯಾದ್ರು ಮಾಡಬೇಕು, ದೊಡ್ಡಸ್ತನ ತೋರ್ಸಕ್ ಬಿಟ್ಟು. ಹೌದಿಲ್ಲ? ಮಾಡ ಮದ್ವಿ ಹಂಗ ಮಾಡಾನ ಎಲ್ಲ ಮಾಡುದಪ್ಪ. ಇರ್ಲಿ, ಎಲ್ಲ ಸಾಲ ಮಾಡ್ಯಾದ್ರು ಯಾಕ್ರಿ? ಜನರ ಕಡೆಯಿಂದ ಹೌದು ಅನ್ಸ್ಬೇಕು. ನಾಳೆ ಆ ಜನರು ಯಾರು ಸಾಲ ಹರಿಯಕ್ ಬರುದಿಲ್ಲ ನಿನ್ನ. ಹೌದಿಲ್ಲ? ಭಾರಿ ಆತ್ಮ ಅಂತಷ್ಟ ಅಂತಾರೆ ನೀವು. ಹೌದಿಲ್ಲ? ಸಾಲ ಹರಿಯಕ್ ಯಾರು ಬರುದಿಲ್ಲ. ಅದಕ್ಕೆ ನಿನ್ನ ಇದ್ರಾಗ ಅಷ್ಟ ನೀ ಮಾಡ್ಕೋಬೇಕು. ನಿನ್ನ ಬಂಡವಾಳ ಎಷ್ಟು ಬಜೆಟ್ ಐತಿ, ಯಾಕ್ರಿ? ಇಲ್ಲದ ನಾವು ಮಾಡಕ್ ಹೋದಿವಿ ಅಂದ್ರೆ ಅವ್ರು ಮಾಡ್ತಾರಂತ. ಅವ್ರಂಗ ನಾನು ಮಾಡ್ಬೇಕಂದ್ರೆ ಹುಲಿ ಬಣ್ಣ ನೋಡಿ ನರಿ ಮೈ ಸುಟ್ಕೊಂತಂತ ಹಂಗಾಗ್ಬಾರ್ದು. ಏನ್ ಕಡಿಮೆ ಇದೇನೆ ಅಂತ ಮಾಡಕ್ ಹೋಗ್ಬಾರ್ದು. ಎದಕ್ ಬೇಕಾಗಿದೆ ಅಂತ ಆಡಂಬರ ಎಲ್ಲ ಮಾಡಕ್ ಹೋಗ್ಬಾರ್ದು. ವಿಚಾರ ಇದ್ರೆ ಬರ್ತೈತಿ. ನಿನಗೆ ವಿಚಾರ ಇರ್ಲಿಲ್ಲ ಅಂದ್ರೆ ಹಿಂಗ ಹೋಗುದು.
ಚಟಗಳನ್ನು ಹಚ್ಚಿಕೊಂಡು ಭಿಕ್ಷುಕನಂತೆ ತಿರುಗಬೇಡ, ಚಟಗಳಿಂದ ಬಿಡುಗಡೆ ಹೊಂದಿ ರಾಜನಂತೆ ಮೆರೆಯಬೇಕು. ಆರೋಗ್ಯವಾಗುವಂತಹ ಊಟ ಸಿಕ್ಕರೆ ಸಾಕು, ರುಚಿಕರ ಪದಾರ್ಥಗಳ ಆಸೆ ಮಾಡಬಾರ್ದು. ಹೌದು, ನಮ್ಮನೆ ಖಾರ ರೊಟ್ಟಿ ಇರುವಲ್ಲ ಸಾಕು, ಹೌದಿಲ್ಲ? ನಾವು ಹೆಚ್ಚಿಂದ ಬಾಯಿಗೆ ಬೇಕಾಗುವಂತ ಹಲಗಾವು ತಿನ್ನಾಕ ಹೋಗ್ತೇವೆ ನೋಡಿ, ರೋಗಗಳು ಚಲೋ ಹೋಗ್ತವೆ. ಹೌದಿಲ್ಲ? ಇದ್ದದ್ರಾಗ ಜೀವನ ಮೊದಲು ಹೆಂಗ ಮಂದಿ ಮಾಡ್ತಿದ್ರು, ಕಾಯಿಪಲ್ಯ ಅದು ಎಲ್ಲಿ ರೇವಾಗ ಇಷ್ಟೆಲ್ಲ ಎಲ್ಲಿತ್ತು, ಸಂಜಿಗೆ ಹಿಟ್ಟಿನ ಪಲ್ಯ, ಜುನಕ ರೊಟ್ಟಿ ತಿನ್ನ, ನೀ ಯಾರು ಹೋಗ್ರು ಬರುದಿಲ್ಲ ನಿನಗ. ಜುನಕ ರೊಟ್ಟಿ ತಿನ್ನ, ಯಾಕ್ರಿ? ಮುಂಜಾನೆ ಹುಳ್ಪಲ್ಯ ರೊಟ್ಟಿ, ಹೌದಿಲ್ಲ? ಸಂಜಿಕ ಜುನಕ ರೊಟ್ಟಿ, ಎಲ್ಲಾರ ಮನ್ಯಾಗ ಇದ್ದದ್ದು ಅವಾಗ ಎಲ್ಲಿ ಇಷ್ಟೊಂದು ಕಾಯಿಪಲ್ಯ ಇದ್ದಾಗ ಅವನು ಮಾಡ್ತಿದ್ರು. ಇಲ್ಲ ನೋಡ್ನಿ ಬೇಕಾದ್ರೆ ಅವಾಗ ರೋಗಾದಿಗಳಿದ್ದು ಹೆಚ್ಚಿದ್ವು, ಅವ್ರಿಗೆ ಹೆಂಗ ಇದ್ದಿದ್ರು ಅವಾಗ. ನೀವು ಏನೇನು ತಿಂತಾವ, ಏನೇನು ಎದ್ರಾಗ ಏನೇನು ಹೇಳ್ತಾವ ಎಲ್ಲ ಮಾಡ್ತಾವ, ಮಾಡಿ ಹೌದಿಲ್ಲ? ಹೊಸ ರುಚಿ ಅಂತ ಹೇಳಿ ಏನೇನು ಮಾಡಕ್ ಹೋಗಿ ಎಲ್ಲ ಕೆಡಿಸ್ಕೊಂಡು ಅವ್ರ ಹಿಂದಿನ ಅವಕ್ಕೇನು ಗೊತ್ತಿದ್ದಿದ್ದಿಲ್ಲ ಅವ್ರಿಗೆ. ಯಾಕ್ರಿ? ಇವ್ರೆಲ್ಲ ಗೊತ್ತಾಗಿ ನೀ ಹೆಚ್ಚಿನ ರೋಗ ಮಾಡ್ಕೊಂಡು ಕುಂತೀವಿ ಎಲ್ಲ, ನಾಲ್ಗೆ ರುಚಿಗೆ ಬೆನ್ನ ಹತ್ತಿ. ಇಲ್ಲೆಲ್ಲ ಸೌಕರ್ಯಗಳನ್ನು ಮಾಡ್ಕೊಂಡು ಶರೀರ ರೋಗಗ್ರಸ್ತ ಆತಿ, ವಿಶ್ರಾಂತಿ ಇಲ್ದಂಗ ಆತಿ ಶರೀರಕ್ಕೆ, ಇದು ಶ್ರಮ ಇಲ್ದಂಗ ಆತಿ, ಆರಾಮ್ ತಗೊಳಕ್ ಹೋಗಿ ಶರೀರ ರೋಗಗ್ರಸ್ತ ಆತಿ, ನಡುವುದನ್ನು ಕಡಿಮೆ ಆತಿ, ನಡ್ಯಾನ ಆಗೋಲ್ರಿ ಪರಿಸ್ಥಿತಿ. ಇನ್ನೊಂದಿಷ್ಟು ಆಶ್ರಮ ಅಲ್ಲಿ ಮಟ್ಟ ಹೋಗ್ಬೇಕು, ಯಾವ ಗಾಡಿ ನೋಡುತ್ತರಿ, ಹೌದಿಲ್ಲ? ಹೊಳೆ ಆಡ್ತಾನ ಹಂಗ ಯಾವ ಗಾಡಿ ಬರ್ತಾವನ್ನ ನೋಡುತ್ತರಿ. ಹಿಂಗ ಪರಿಸ್ಥಿತಿ ಹಂಗಾಗ್ಬಿಟ್ಟೈತಿ. ನನಗೆ ನಡ್ಯಾಕ ಅಂದ್ರೆ ಜಡ ಬಂದ್ಬಿಟ್ಟೈತಿ, ಎಲ್ಲ ಕಾಲು ಹೋಗ್ಯಾವ ಈಗ. ಬೀಸ್ಗುಂದ ತಿನ್ನುವ ಅವಾಗ ಎಷ್ಟ ಶ್ರಮ ಮಾಡಿದ್ರು ಏನು ಅನಿಸ್ತಿದ್ದಿಲ್ರಿ ಅವಾಗ. ಜಕ್ಕೊಂಡ್ ಬಂದ ನೀರ್ ಶ್ರಮ ಮಾಡ್ತಿದ್ರು ಅವಾಗ. ಏನ್ ತಿಂದ್ರು ಅವಾಗ ಅದು ಜೀರ್ಣ ಆಗ್ಬೇಕಿತ್ತು. ನೀ ಖಾಲಿ ಕುಂತ ಕಮ್ ಅಂತ ತಿನ್ಕೊಂತ ಕುಂತ ಅಂದ್ರೆ ಎಲ್ಲ ಬ್ಯಾನಿ ಚಲೋ ಹೋಗ್ತದೆ. ನೀ ಇದು ಖಾಲಿ ಕೂತ ಕಡಿಮೆ ತಿನ್ನ ಕಲಿ. ಯಾಕ್ರಿ? ಅಷ್ಟರ ಮಾಡ ರೋಗ ಶರೀರಕ್ಕೆ ಆರಾಮ ಇರ್ತೈತಿ. ಅಲ್ಪಾಹಾರ ಕ್ಷೇಮಕರ, ಅತಿಯಾಗಿ ತಿನ್ನಾಕ ಹೋದೆ ಅಂದ್ರೆ ನಿನಗೆ ರೋಗಗ್ರಸ್ತಕ ಶರೀರ. ನಾಲ್ಗೆಪ್ಪನವ್ರು ಕೇಳ್ಬೇಕಲ್ಲ ಹೊಟ್ಟೆಪ್ಪನವ್ರು, ಹೌದಿಲ್ಲ? ನಾಲ್ಗೆಪ್ಪನವ್ರು ಕೇಳುದಿಲ್ಲ. ಅವು ಗಾಂವ್ ಆಗೋದನ್ನ ಹೊಡೆಯವ, ನಾಲ್ಗಿಗೆ ರುಚಿ ಆಗೋದನ್ನ ಹೊಡೆದವ. ಹೊಟ್ಟಿ ಉದರಕ್ಕೆ ಸಿಹಿ ಉದರಕ್ಕೆ ಕಹಿ ಅಂದ. ನಾಲ್ಗಿಗೆ ಯಾವ್ದು ಸಿಹಿ ಇರ್ತೈತಿ ಅದು ಹೊಟ್ಟಿಗೆ ಕಹಿ ಹಾಕೊಂಡು, ನಾಲಿಗೆ ತಿನ್ನಾಕ ಒಲ್ಲೆ ಇರ್ತೈತಿ ಇಸ ಇದ್ದದ್ದ. ಯಾಕ್ರಿ? ಹಾಗಲಕಾಯಿ ತಿನ್ನಾಕ ಒಲ್ಪನ ಪಲ್ಯ ಅದ. ಯಾಕ್ರಿ? ಇಸ ಆಯ್ತು ಬೇಡ ಅಂತ. ಅದು ಶರೀರಕ್ಕೆ ಆರೋಗ್ಯ ಐತೆ ಅನ್ನೋದು ಗೊತ್ತಿಲ್ಲ. ಊಟಕ್ಕೆ ಉಡಲಿಕ್ಕೆ ಬಟ್ಟೆ ಇದ್ದರೆ ಸಾಕು, ಚಂದವಾದ ಬಟ್ಟೆಗಳನ್ನು ತೆಗೆದುಕೊಳ್ಳುವ ಆಸೆ ಇಟ್ಟುಕೊಳ್ಳಬಾರದು. ಆದಂತೆ ಇದು ಹೆಚ್ಚಾಗ್ಬಿಟ್ಟತಿ ಈಗ. ಬಟ್ಟೆ ಯಾಕ್ರಿ? ನಾ ಏನು ಕಡಿಮೆ, ಸಾದಾ ತೆಗಿಯೋದು ನೀವು ಸೌಕರ್ಯಕ್ಕೆ ಬಂದ್ಬಿಟ್ಟತಿ ಈಗೆಲ್ಲ. ಸಾದಾ ಬಟ್ಟೆ ಉಡುವಂಗಿಲ್ಲ. ಮೊದಲು ಎಲ್ಲಿರಿ ಚೊಣ್ಣ ಸಹಿತ ಗಟ್ಟಿರ್ತಿದ್ರು, ಹರಕ್ ಚೊಣ್ಣ ಹಾಕೊಂಡ ಕಂಪ್ನಿ ಚೆನ್ ₹10 ಅಂದ್ರೆ ಅವಾಗ ಜಿಗದಾಡ್ತಿದ್ವಿ ನೋಡಿ. ₹10 ಒಂದ್ ಚೆನ್ ಅವಾಗ ಬಾಳ ಕಿಮ್ಮತ್ತಿಂತ ಅಂದ್ರಲ್ಲ, ₹10 ಇರುತ್ತೆ ಒಂದು ಚೊನ್ನಕ್ಕ. ಏನ್ ಪರಿಸ್ಥಿತಿ ಅವಾಗ, ಹೌದಿಲ್ಲ? ದೊಡ್ಡ ಸೌಕಾರ ಚಲೋ ಚೊನ್ನ ಚಲೋ ತಂದ ನೋಡಿ. ₹10 ಇದಕ್ಕೆ ಅವಾಗ ದೊಡ್ಡ ಕಿಮ್ಮತ್ ಅದ, ಹೌದಿಲ್ಲ? ಅಂದವೆಲ್ಲ ಅಗದಿ ಸಾದಾ ಜೀವನ. ಮೊದಲಿನ ಜೀವನ ಹೆಂಗೈತಿ? ಬ್ಯಾಳೆ ಸಿಗ್ತೈತಿ ನಿನಗೆ. ಆಡಂಬರ ಜೀವನ ಮಾಡ್ಕೊಂಡು ಕುಂತ ಅಂದ್ರೆ ಈ ವಿಚಾರ ಮಾಡಕ್ ನಿನಗೆ ಪುರ್ಸೊತ್ ಸಿಗುದಿಲ್ಲ. ಅದಕ್ಕೆ ಋಷಿಮುನಿಗಳು ಅದನ್ನ ಮಾಡ್ಲಿಲ್ಲ. ಯಾವಾಗಲೂ ಈ ಚಿಂತನದೊಳಗೆ ದುಡಿಬೇಕಾದ್ರೆ ಆಡಂಬರಕ್ಕೆ ಹೋಗ್ಲಿಲ್ಲ. ಸಾದಾ ಜೀವನವನ್ನು ನೀ ಸಾಗಿಸಿದಾಗ ಈ ಉನ್ನತ ವಿಚಾರಗಳನ್ನು ಮಾಡ್ಲಿಕ್ಕೆ ನಿನಗೆ ವೇಳೆ ಸಿಗ್ತದೆ. ಇಲ್ಲ ವೇಳೆನೇ ಸಿಗುದಿಲ್ಲ ನೀನು ಆಡಂಬರ ಮಾಡ್ಕೊಂತ ಕೂತ.
ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಇದ್ರಾಗ ವೇಳೆ ಕಳೆದೋಗ್ತೈತಿ. ಏನ್ ಭಾಳ ಇನ್ನ ಚಂದ ಅವನಕ್ಕಿಂತ ಚಂದ ನಾ ತಗೋಬೇಕು. ನೋಡ್ತೇವಲ್ರಿ ಇದ್ರಾಗ ಯೂಟ್ಯೂಬ್ ಟಿವಿಯಾಗೆಲ್ಲ ನೋಡಿ ನಾನು ಹಂಗ ಡ್ರೆಸ್ ಮಾಡ್ಬೇಕು. ಸಿನಿಮಾದಾಗ ಮಾಡ್ತಾರೆ ಆಕ್ಟರ್ಗಳು ಮಾಡ ಹಂಗ ನಾನು ಮಾಡ್ಬೇಕು. ಅದು ಸರಿ, ಆಯಾ ವಾತಾವರಣ ತಕ್ಕಂಗ ವೇಷಭೂಷಣಗಳನ್ನ ಅವ್ರು ಮಾಡ್ಕೊಂಡಿರ್ತಾರೆ. ಜನರಿಗೆ ಆಕರ್ಷಣೆ ಆಗುವಂತ ತೊಡಬಾರ್ದು ಅಂತ ಐತೆ ನಿಯಮ. ಚಂದ ಕಾಣುವಂಗಿಲ್ಲ ಇನ್ನೊಬ್ರಿಗೆ, ಏನ್ ಮೋಸ ಮಾಡಿದಂಗ ನೀವು ಆಕರ್ಷಣೆ ಆಗುವಂಗ ಮಾಡಕ್ ಹೋಗ್ಬೇಡ ನೀವು ವೇಷಭೂಷಣಗಳನ್ನೆಲ್ಲ. ಏನ್ ವಿಷಯಗಳ ಲೋಭವು ಹೆಚ್ಚಾದಂತೆ ಮನಸ್ಸಿಗೆ ಅಶಾಂತಿ ಹೆಚ್ಚಾಗುವುದು. ಹೌದು, ಎಷ್ಟು ಕಡಿಮೆ ಆಸೆ ಇರುವುದು, ಎಷ್ಟು ಕಡಿಮೆ ವಸ್ತುಗಳಿರುವವು ಅಷ್ಟು ಮನಸ್ಸು ಶಾಂತವಿರುವುದು. ಲಗೇಜ್ ಕಡಿಮೆ ಇದ್ದಷ್ಟು ಪ್ರವಾಸ ಸುಖಕರ ಅಂದಲ್ಲ. ಎಲ್ಲಾರ ಪ್ರವಾಸಕ್ಕೆ ಹೋದಾಗ ಲಗೇಜ್ ಬಾಳ ಮಾಡ್ಕೊಂಡು ಕೂತೆ ಅಂದ್ರೆ ಏನು ಇಳುವುದು ಹೇರುವುದು ಇದ್ರಾಗ ಅಗದಿ ಸರಳ ಕಡಿಮೆ ಇದ್ದಷ್ಟು ಲಗೇಜ್. ಪ್ರವಾಸ ನಮ್ದು ಜೀವನ ಅಂದ್ರೆ ಇದೊಂದು ಪ್ರವಾಸನ ಯಾತ್ರಾನ. ಜೀವನ ಯಾತ್ರೆ ಒಳಗ ಕಡಿಮೆ ವಸ್ತುಗಳನ್ನ ಯಾಕ್ರಿ ಇಟ್ಕೋಬೇಕು, ಹೆಚ್ಚು ಸಂಗ್ರಹ ಮಾಡಕ್ ಹೋಗ್ಬೇಕು. ಅಪರಿಗ್ರಹ ವೃತ್ತಿ ಬೇಕು ಅಂತ ಯಾಕೆ ಹೇಳ ನೋಡಿ, ಯಾವ ಸಂಗ್ರಹನೂ ಇರುದಿಲ್ಲ. ನಾಳೆಗೆ ಇಡಬೇಡ, ಸಾಲ ಮಾಡಬೇಡ ಅಂತ. ಸಾಲ ಮಾಡಿ ಆದ್ರೂ ಯಾಕ್ರಿ ವಾಲಿ ಇಟ್ಕೊಂಡು ಅಂದವ್ರು. ಹೌದಿಲ್ಲ, ಸರಿಗೆ ಹಾಕೊಂಡು ಬಿಡು ಸಾಲ ಮಾಡಿ ಆದ್ರು. ವಿಷಯ ಸಂಗ್ರಹವೆಂದರೆ ದುಃಖವೇ ಸರಿ. ಗಳಿಸ್ಬೇಕಂತ ಮನಸ್ಸಿನಾಗ ಬಂದ್ರೆ ದುಃಖದ ಬೀಜ ಬಿತ್ತಿದಂಗ ಆತ್ಮ. ವಿಷಯ ವಸ್ತುಗಳನ್ನು ಗಳಿಸ್ಬೇಕಂದ್ರೆ ನಾನು ಇನ್ನಷ್ಟು ಗಳಿಕೆ ಮಾಡ್ಬೇಕು, ಇನ್ನಷ್ಟು ಗಳಿಸಿ ಅವನು ಗಳಿಸಿದ ಸುಖದಿಂದ ಇರ್ತೇನಂತ ಭ್ರಮ ಆಗೈತೆ. ಕೇಳವ್ರನ್ನ ಅದಾರ್ನು ಗಳಿಸಿದವ್ರು ಆರಾಮ ಅದಾರ್ನ ಕೇಳ. ಇಲ್ಲದವನಷ್ಟು ಆರಾಮ ಇಲ್ಲ ಅನ್ನೋದು ಅಷ್ಟ ಇರ್ತೈತೆ ಅದಕ್ಕೆ. ಅದ್ರ ಇದು ಇದ್ದದ್ದಕ್ಕೆ ಇಲ್ಲದಲ್ಲಿ ಚಿಂತೆ ನೋಡಿ, ಕೆಡಬಾರ್ದನ್ನು ಚಿಂತೆ. ಯಾರ ತಗೊಂಡು ವಾದ್ಗಿದಾರ ನಿದ್ದೆ ಹತ್ತದ. ಅದು ಇರೋಕ್ಕಿಂತ ಮೊದಲು ಆರಾಮ್ ಇತ್ತು. ಅದಲ್ಲ, ಅದು ಬಂತ ಯಾವಾಗ ಬಂತಿ ಸೇರುತ್ತೆ ಸೌಕಾರಿಕೆ, ಯಾವಾಗ ಅದಕ್ಕೆ ನೆಮ್ಮದಿನ ಹೋಗ್ತದೆ. ಮೊದಲು ಆರಾಮ್ ನಿದ್ದೆ ಮಾಡ್ತಿದ್ವಿ. ಇದನ್ನೇನ್ ಐತಿ ಬಾ ತಲೆ ಆಗಿ ತಗೊಂಡು ಸೌಕಾರಿಕೆ ಬಂತ ಅನ್ನೋದು ಒಂದು ಇದನ್ನು ಮದ, ಐಶ್ವರ್ಯದ ಮದ. ಮಾತನು ಬದಲಾವಣೆ ಅದು. ಹೌದಿಲ್ಲ, ಹಂಗ ಬರೋದು ಬಾಳ ಕಠಿಣ ಐತಿ. ಹಂಗ ಇರದೇ ಇರೋದು ಬಂದಾಗ ಯಾಕ್ರಿ ಬಾಳ ಸಹನ ಮಾಡ್ಕೊಳ್ಳೋ ಅಂತದ್ ಬೇಕಲ್ಲ. ಮೊದಲು ಹೆಂಗಿದ್ದಾವ ಹಂಗಿರೋದು ಬಾಳ ಕಠಿಣ ಐತಿ. ಸೌಕಾರಿಕ ಬಂದ ಕೂಲೆ ಏನೇನೋ ಅಂತಾರ, ನಡಬರ್ಕ ಸೌಕಾರಿಕ ಬರ್ಬಾರ್ದಂತ, ನಡಬರ್ಕ ಸೀರೆ ಹರಿಬಾರ್ದಲ್ಲ. ಹೌದಿಲ್ಲ, ಹಂಗ ನಡಬರ್ಕ ಸೌಕಾರಿಕ ಬಂದ್ರೆ ಹಂಗೆ. ಒಬ್ಬ ಸೌಕಾರ ಮನ್ಯಾಗ ಆಳು ಅಂಗಡಿಯಾಗ ಇರ್ತಿದ್ದಂತ ಅವಾಗ ಅವ ಎಲ್ಲ ಮಾಡವ ಪಾಪ. ಅವ ಮಾಡ್ಕೊಂತ ಪ್ರಾಮಾಣಿಕತನದಿಂದ ಕೆಲಸ ಮಾಡಿ ಅವನು ಏನೋ ನಾನು ಒಟ್ಟು ಏನೋ ಮಾಡ್ಬೇಕು ಅಂತ ಅವನು ಸಣ್ಣ ವ್ಯಾಪಾರ ಇದನ್ನ ಚಾಲೂ ಮಾಡ್ಕೊಂಡು ಅವ್ ಮೊದಲು ಎಲ್ಲಿಯ ಅಂತಿದ್ದಂತ. ನೀವು ವ್ಯಾಪಾರ ಮಾಡಿ ಹಂಗ ಅವ್ ಚಲೋ ಆದ್ಕೂಲೆ ಸೌಕಾರ ಎಲ್ಲಪ್ಪನಾರ ಅನ್ನಕತ್ತಂತ. ಅವ ಅದನ್ನ ಹಚ್ಕೋತಿದ್ದಿಲ್ಲ ಅಂತ. ಹೇಳ್ತೇನೆ ಹೇಳ್ರಿ ನಾವು ಯಾರ ಅವ್ರಿಗೆ ಅವಂಗ ಎಲ್ಲಪ್ಪನವ್ರಿಗೆ ಅವ್ರಿಗೆ ಹೇಳ್ತೇನೆ ಹೇಳ್ರಿ ನಾ ಎಲ್ಲೇನ ನೀವೇನಂತೀರಲ್ಲ ಅವಾಗ ನಾ ಹೇಳ್ತೇನೆ ಹೇಳ್ರಿ ನಾ ಅಂತ ಎಲ್ಲಪ್ಪನವ್ರಿಗೆ ಹೇಳ್ತೇನೆ. ಹಂಗ ಬರ್ಬೇಕಲ್ಲ ನಮಗ, ಹೊರಲ್ಕ ಬಂದ್ಬಿಡ್ತೈತಿ ನಮಗ. ದುನಿಯಾರ ಸೌಕಾರ ಅಂದ್ರೆ ಅಗದಿ ಖುಷಿ ಆಕ ನೋಡಿ. ಹೌದಿಲ್ಲ, ಬಾಳ ಹೊಗಳಿಸ್ಕೊಳ್ಳೋದು ಉಬ್ಬಬಾರ್ದು. ಜನರ ಹೊಗಳಿಕೆಗೆ ಮಾತು ಕೊಟ್ಟೆ ಅಂದ್ರೆ ಅಹಂಕಾರ ಬಂದ್ಬಿಡ್ತೈತಿ. ವಿಷಯಾವಲಂಬಿ ಜಗತ್ತದು.
ನೀತಿ ವೈರಾಗ್ಯಗಳು ಒಂದೇ ದಿನದಲ್ಲಿ ಸತತ ಪ್ರಯತ್ನದಿಂದ ಅವು ನಮಗೆ ಸಹಜವಾಗಬೇಕು. ಬಹಳ ದಿನದ ಅಭ್ಯಾಸ ಬೇಕು. ನೀತಿ ವೈರಾಗ್ಯಗಳು ಬರಬೇಕಾತಂದ್ರೆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ತಾನೆ. ಬಹಳ ದಿನದ ಅಭ್ಯಾಸ ಬೇಕಿದೆ. ಜೀವನನ ಇದಕ್ಕಾಗಿ ಇತ್ತು ಏನಾರ ಅದರ ಬರಬಹುದು. ಇದಕ್ಕಾಗಿ ಮೀಸಲಾಗಿ ಇಟ್ರೆ ಹತ್ತಿದ್ರಿಲ್ಲ, ಬರುದು ಬಹಳ ಕಠಿಣ ಐತಿ. ಉಳಿದವರನ್ನು ದ್ವೇಷಿಸಬೇಡಿರಿ, ಪೀಡಿಸಬೇಡಿರಿ, ಬೈಯಬೇಡಿರಿ, ಹಾಸ್ಯ ಮಾಡಬೇಡಿರಿ, ಮೋಸ ಮಾಡಬೇಡಿರಿ, ಸೇವಕರೊಡನೆ ಕೀಳು ರೀತಿಯಿಂದ ವರ್ತಿಸಬೇಡಿರಿ. ಯಾರು ಇನ್ನೊಬ್ಬರ ಮನಸ್ಸಿನ ಶಾಂತಿಯನ್ನು ಕೆಡಿಸುವರು ಅವರಿಗೆ ಶಾಂತಿಯನ್ನು ಹೊಂದುವ ಹಕ್ಕು ಇಲ್ಲ ಅಂತ. ಅತಿ ಅಸಹಾಯಕ ಪರಿಸ್ಥಿತಿಯಲ್ಲಿ ಮಾರ್ಗದರ್ಶನಕ್ಕಾಗಿ ಸ್ವರೂಪ ಜ್ಞಾನ ಪಡೆದವರು ಬರೆದ ಗ್ರಂಥಗಳನ್ನು ಓದಿರಿ. ಅಂತವನ್ನು ಅಂತ ಪರಿಹಾರ ಮಾಡ್ಕೊಡಕ್ ಸಮಾಧಾನ ಅನಿಸ್ತತಿ. ಇಂತಹ ಪ್ರಸಂಗಗಳಲ್ಲಿ ಹೆಂಗ್ ಮಾಡೋದಪ್ಪ ಅವರು ಬರ್ತಾವ ಜೀವನದೊಳಗೆ, ಹೌದಿಲ್ಲ? ಅಂತದ ಹೆಂಗ್ ವರ್ತನ ಮಾಡಿದ್ರು ಅವನ್ನೆಲ್ಲ ಕೇಳಿ ಅದರಂತೆ ಇರಕಲ್ಪ. ಮಾರ್ಗದರ್ಶನಕ್ಕಾಗಿ ಸ್ವರೂಪ ಜ್ಞಾನ ಪಡೆದವರು ಬರೆದ ಗ್ರಂಥಗಳನ್ನು ಓದಬೇಕು. ಅಂತ ಪ್ರಸಂಗದ ಉಪಯೋಗಕ್ಕವು. ಕೆಲವರು ಶೆರೆ ಕುಡಿದು ಚಿಂತೆಯನ್ನು ಕಳ್ಕೋಬೇಕಂತ. ಏನ್ ತಲಿ ಚಿಟ್ಟ ಹೋದ್ಲಿ, ನಮ್ದು ನೆಲ ತಡ್ಕೊಳ್ಳೋ ಶಕ್ತಿ ಇರ್ಲಿಕ್ಕೆ ಅವರು ಅದಕ್ಕೆ ಮರಿ ಹೋಗ್ತಾರ. ಹೌದಲ್ಲ? ನಿಷೇಧ ಮಾಡಿದ ಕೂಲೆ ಎಲ್ಲ ಮರಿತೈತಿ, ಆನಂದ ಇರ್ತೈತಿ ಬಿಡು ಮರ. ಇದ್ರ ಕಾಟ ತಡೆ ನಾವಿಲ್ಲಿ ಅತಿ ಆತಂದ್ರೆ ಮನಸ್ಸಿಗೆ ತಳಮಳ ಆಗಕೈತಿ ಅಂದ್ರೆ ಅದಕ್ಕೆ ಮರಿ ಹೋಗ್ತಾರೆ. ಅಮಲಿನ ಪದಾರ್ಥಗಳ ಸೇವನ, ಡ್ರಗ್ಸ್ ತಗೋತಾರ. ಯಾಕ್ರಿ LSD ಅವೆಲ್ಲ ಅಫೀಮು ಅದಾವಲ್ಲ ನಿಷೇಧ ಪದಾರ್ಥಗಳ. ಕೆಲವರು ಗುಳಿ ಇಂಜೆಕ್ಷನ್ ಮಾಡ್ಕೋತಾರ, ನಿಷೇಧ ಆಗೋ ಇಂಜೆಕ್ಷನ್. ಬರೇ ಅದ್ರಾಗನ ಹೋಗ್ಬಿಡು. ಎಲ್ಲ ಮರಿಬೇಕಂತ ಮಾಡ್ತಿರ್ತಾನ. ಅವು ಒಳಗ್ ಹಂಗೆ ಇರ್ತಾವ. ವಿಚಾರದಿಂದ ಅವನ್ನೆಲ್ಲ ನಾಶ ಮಾಡ್ಕೋಬೇಕು ಅಂದ್ರೆ ನಿನಗೆ ಶಾಶ್ವತ ಶಾಂತಿ. ಎಲ್ಲಿ ಮುಟ ನಿಷೇಧ ಇರ್ತೈತಿ ಅಲ್ಲಿ ಮುಟ ನಿನಗ ಅವು ಮರಿಯಾಗಿರ್ತಾವ. ಮತ್ತೆ ನಿಷೇಧ ಇಳಿದ್ಕೂಲೆ ಮತ್ತೆ ನೆನಪಾಕೈತಿ, ಮತ್ತೆ ಅಂಗಡಿಗೆ ಹೋಗ್ತಾನ ನಾವು. ಯಾಕ್ರಿ ಅದಕ್ಕೆ ಹಂಗ ಮಾಡುದ. ಮತ್ತೆ ಬಂತಲೆ ಅದನ್ನ ದೌಡ್ ಕದ ತೆಗಿತಾನ ಇಲ್ಲೋಪ ಅಂತ ಅದ ಹಾಕೊಂಡ ಒಳಗ ಕಾಟ ಹೆಚ್ಚಾಗಿರುತ್ತೆ. ಅವ್ನು ಇವು ನೆನಪಿಗೆ ಬರಬಾರ್ದು ಇವು ಅಂತ ಅದಕ್ಕೆ ಅವನ ಉದ್ದೇಶ ಒಳ್ಳೇದೇ ಇರ್ತೈತಿ, ಆದ್ರ ಕ್ರಮ ಬರೋಬ್ಬರಿ ಇಲ್ಲ. ಅಮಲಿನ ಪದಾರ್ಥಗಳ ಸೇವನ ಮಾಡಿ ಮರಿಬೇಕಂತ ನಾನು ಇದು ಎಂದೂ ಆಗದ ಮಾತು. ಅಮಲಿನ ಪದಾರ್ಥಗಳ ಸೇವನೆಯನ್ನ ಮಾಡಿ ಶರೀರ ಆರೋಗ್ಯ ಕೆಡಿಸ್ಕೊತಿದ್ವಿ. ನಿದ್ದೆ ಗುಳಿಗೆ ಸೇವಿಸ್ತಾರ. ನಿದ್ದೆ ಗುಳಿಗೆ ಸೇವಿಸೋದ್ರಿಂದ ಶರೀರಕ್ಕೆ ಅದು ಎಲ್ಲ ಏನಾಕೈತಿ, ಅಡ್ಡ ಪರಿಣಾಮ ಆಕೈತಿ. ಇವು ನೀವು ಜೀವನದಲ್ಲಿ ಕಠಿಣ ಪ್ರಸಂಗಗಳನ್ನು ಎದುರಿಸುವ ದುರ್ಬಲತೆಯನ್ನು ಬೆಳೆಸುವು. ಇನ್ನು ಆತ್ಮಹತ್ಯೆ ಅಂತ ಪ್ರಸಂಗ ಬಂದಾಗ ಏನ್ ಬಿಡಪ್ಪ, ಇನ್ನು ಆತ್ಮಹತ್ಯೆ ತಗೊಂಡ್ಬಿಡು ನೀನು, ಸಾಕೇನ್ ನಮ್ ಜೀವನ ಇದಂತ ಆತ್ಮಹತ್ಯೆಗೆ ಎಷ್ಟೋ ಮಂದಿ ಶರಣ ಹೋಗ್ತಾರ. ಅದಕ್ಕಾಗಿ ಇದು ಮಹಾ ಮೂರ್ಖತನ. ಇದರಿಂದ ನೀನು ಪಿಶಾಚಿಯಾಗುವಿ. ಹೌದು, ಪಾಪ ಕರ್ಮ ಅದು. ಶರೀರವನ್ನ ಆತ್ಮಹತ್ಯೆ ಮಾಡಿದ ಎಲ್ಲಕ್ಕಿಂತ ದೊಡ್ಡ ಪಾಪ ಅದು. ಪಾಪಾತ್ಮ ಜೀವಿಗಳು ಪಿಶಾಚಿ ರೂಪದಿಂದ ತಿರುಗ್ತಾವಂತ. ಲಕ್ಕೊಂಡ್ ಸಾಯುದು, ಬಾವಿ ಬೀಳುದು ಮಾಡ್ತೇವಲ್ಲ. ಅವಾಗ ಮೊದಲು ಬಾವಿ ಬಾಳ್ ಬೀಳ್ತಿದ್ವು ಊರಾಗ. ಬಾವಿ ಬೀಳುದು, ಅದು ಬಾವಿ ಬಿದ್ದತಪ್ಪ ಇದಂತ ತಡ್ಕೊಳನಾಗ್ಲಿಕ್ಕೆ ಹಂಗ ಮಾಡಕ್ ಹಸ್ತತ್ರಿ. ಅದ ಏನು ಎಂತ ಹೆಂಗಿದ್ದು ಇದು. ಇದನ್ನೆಲ್ಲ ಬರ್ದ ನೋಡು, ಅದು ಆತ್ಮಹತ್ಯೆ ಮಾಡ್ಕೊಂಡೈತಿ. ಇದನ್ನೆಲ್ಲ ಆತ್ಮರು ಇದನ್ನೆಲ್ಲ ಹೇಳ್ಕೊಂತ ನಮ್ಮ ಒಂದಷ್ಟು ಇದನ್ ಮಾಡ್ಯಾವ. ಹನುಮಂತನು ನಮ್ಮ ಇವನ್ನೆಲ್ಲ ಯೂಟ್ಯೂಬ್ನಾಗ ಬಿಟ್ಟ ನೋಡ. ಅವನ್ನೆಲ್ಲ ಅದು ಆತ್ಮಹತ್ಯೆ ಮಾಡ್ಕೊಂತೀವಿ. ಏನ್ ಮಾಡ್ಕೊಂತೀವಿ, ಏನ್ ಮಾಡ್ತೀವಿ? ಹಾಡು ಕಾರ್ಯಕ್ರಮಕ್ಕೆ ಅದು ಬಂದಿತ್ತು ನೋಡ. ಎಲ್ಲ ಸಿದ್ಧಾರೂಢರು ಇವನ್ನೆಲ್ಲ ಹೇಳ್ತಾನ. ಇವನ್ನೆಲ್ಲ ಎಲ್ಲರೂ ಇವನ್ನೆಲ್ಲ ಇದನ್ನು ಹೇಳ್ಕೊಂತ ಇದ್ದಾವ. ಅವ ಆತ್ಮಹತ್ಯೆ ಮಾಡ್ಕೊಂತ ಅಂದ್ರೆ ಎಂತೆಂಥವ್ರನ್ನ ಬಿಡುದಿಲ್ಲ.
ಪಿಶಾಚಿ ಜನ್ಮವು ಮಾನವ ಜನ್ಮಕ್ಕಿಂತಲೂ ದುಃಖದಾಯಕವಾದದ್ದು. ಅತೀ ಸಂಕಟದ ಜನ್ಮ ಅದು. ಏನ್ ಮಾಡಿದ್ರು ಸಮಾಧಾನ ಆಗಬಾರ್ದು. ಯಜ್ಜ ಏನ್ ಮಾಡ್ಲು ಯಪ್ಪ ನಾನು, ಎಂತ ತಪ್ಪು ಮಾಡಿನೋ ಯಪ್ಪ ನಾನು, ಏನ್ ಮಾಡ್ಲು ಯಪ್ಪ ಇನ್ನ ಅಂತ ಹಂಗ ಸಂಕಟದ ತೋಡ್ಕೋತಾವು. ಬಂದ ಮೈಯಾಗ ಬಂದು ವ್ಯಕ್ತ ಮಾಡಿ ಅವನು ಏನ್ ಮಾಡ್ಲು ಅತ್ತಿರ್ತಾವ ಹಂಗ. ಹೌದಿಲ್ಲ? ಎಂತ ಇದನ್ ಮಾಡಿದ್ನು ನಾನು ಪಶ್ಚಾತ್ತಾಪ ಪಡ್ತಿರ್ತಾವ. ಪಿಶಾಚಿ ಜನ್ಮದಾಗ ಬಂದು ತಮ್ಮ ಸಂಕಟ ತೋಡ್ಕೋತಿರ್ತಾವ. ಏನ್ ಪಿಶಾಚಿ ಜನ್ಮವು ಮಾನವ ಜನ್ಮಕ್ಕಿಂತಲೂ ದುಃಖದಾಯಕವಾದದ್ದು. ಹೌದು. ಧನಧಾನ್ಯ ಸಂಪತ್ತು ನಿಜವಾದ ಸಂಪತ್ತಲ್ಲ, ಅಧ್ಯಾತ್ಮ ಸಂಪತ್ತೇ ನಿಜವಾದ ಸಂಪತ್ತು ಅಂತ. ಹೌದು. ಇದು ಹೊಳಿಬೇಕಲ್ಲ ನಮ್ಗೆ. ಸಂಪತ್ತು ಅಂದ್ರೆ ಸಮವಾದ ಪತ್ತು, ಸಮಸ್ಥಿತಿಯಿಂದ ಯಾವುದೇ ಇರುವಿಕೆ, ಅದಕ್ಕೆ ಸಂಪತ್ತು ಅಂದ. ಇದು ಸಮವಾದ ಸ್ಥಿತಿ ಅಲ್ಲ, ಅದು ಮನಸ್ಸನ್ನ ನೆಮ್ಮದಿಯನ್ನು ಕೆಡಿಸ್ತದಲ್ಲ. ಏನ್ ಎಲ್ಲ ವ್ಯವಹಾರಿಕ ಆಸೆಗಳನ್ನು ಕಿತ್ತು ಹಾಕಿರಿ ಅಂತ. ಅಧ್ಯಾತ್ಮದಲ್ಲಿ ಮುಂದುವರಿಯುವ ಆಸೆಯನ್ನು ಇಟ್ಟುಕೊಳ್ಳಿರಿ ಅಂತ. ಬ್ಯಾಡಪ್ಪ ಈ ಜಗತ್ತಿನಾಗ ಏನಾರ ಮಾಡಿ ಏನಾರ ಆಗುದು ಬ್ಯಾಡಿನ ಸಾಕಿನ ಅಂತ ತೆಗೆದೋಗಿ ಇವತ್ತಿನಿಂದ ಅದನ್ನಂತ. ಈಗ ಸದ್ಯದ ನಿತ್ಯ ಪೆಟ್ಟಿನ ಮ್ಯಾಗ ಈ ಆಸೆಗಳನ್ನೆಲ್ಲ ಬಿಡದ. ವ್ಯವಹಾರದೊಳಗೆ ನಾ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅನ್ನೋದು ಬ್ಯಾಡಿನ ಎಂದೆಂದು ಬ್ಯಾಡಪ್ಪ. ಇದು ಸಹವಾಸ ಯಾವಾಗಲೂ ಆತ್ಮಚಿಂತನದೊಳಗೆ ಇತ್ತು. ಇದರ ಲಾಭವನ್ನು ಮಾಡ್ಕೊಂಡಿನ ಮತ್ತದರ ಅಮೋಘ ಹುಚ್ಚು ಕೋಡಿ ಮತ್ತೆ ಪ್ರಪಂಚದಲ್ಲಿ ಸುಖವನ್ನು ಭಾವಿಸ ಹತ್ತಿತ್ತು. ಹೇಳ್ತಿ ಕೇಳ್ತಿ ಎಲ್ಲ ಮಾಡ್ತಿ, ಮತ್ತೆ ಇಲ್ಲಿ ಬಳಾಕೈತಿಪ್ಪ. ಇದು ಮತ್ತೆ ಬಿತ್ತಲೆ ಇದೆ ವ್ಯಾಮೋಹ. ಪಸಿಗೆ ಬೀಳ್ತೇವೆ ತಡೆಯಲಿಕ್ಕೆ. ಅಂತ ವಾತಾವರಣ ಬಾಯಿ ತಕೊಂಡ್ ಕೇಳ್ತೈತಿ ಅವನ್ನ ನಾನು ಮಾಡಕ್ ಅದರಂಗನ ಆಗ್ಬಿಡ್ತೈತ್ರಿ. ಅದ ವಾತಾವರಣ ಅಂತ ಜಡಬುದ್ಧಿ ಜಡಸಂಗ ಮಾಡಿ ಕೆಟ್ಟಿನಿ. ನೀ ಕೆಡಬಾರ್ದನ್ನು ಹಂಗಿದ್ರ ಸಂಘವನ್ನು ಪರಿತ್ಯಾಗ ಮಾಡುವಂದ ಜಡಬುದ್ಧಿ ಜಡಸಂಗ ಅಂದ್ರೆ ಏನಾರ ಬಚಾವಕ್ಕಿ. ಇಲ್ಲ ಅಂದ್ರೆ ನೀ ಮತ್ತು ಹೋಗಿ ಎದರಾಗ ಬಿತ್ತ ಹೋಗ್ತದ. ಇಲ್ಲಿದೆಲ್ಲ ಹಾಳು ಮಾಡಿಬಿಡ್ತದೆ ಅಂತ ಸಂಘ ಅಂತ ವಾತಾವರಣ. ಅದಕ್ಕೆ ಸಾಧಕನಿಗೆ ಮುಂದುವರಿಬೇಕಂದ್ರೆ ಆ ನಿಯಮಗಳು ಕಡ್ಡಾಯವಾಗಿ ಮಾಡಬೇಕು, ಪಾಲನೆ ಮಾಡಬೇಕು. ಜಗ ಬಿಡಬೇಕಾಗೈತಿ. ಅಲ್ಲೇ ಇದ್ದ ಏನ್ ಹೇತರಾಡಿ ಮಾಡ್ಕೊಂಡ್ರು ಸೈನಿ ಅಂತ. ಅಭ್ಯಾಸದ ಶಿವಳಿಗೆ ಅಂತ ಸ್ಥಾನ ವಿಘ್ನ ಆಗುವಂತ ಜಡಬುದ್ಧಿ ಜಡಸಂಗ ಅವನು ವರ್ಜ್ಯ ಮಾಡಬೇಕಾಗೈತಿ. ಅಲ್ಲೇ ಇದ್ದ ಮಾಡ್ಕೋತೇನೆ, ಅಲ್ಲೇ ಇದ್ದ ಮಾಡ್ಕೊಳಕ್ ಆಗುದಿಲ್ಲ. ಇದ್ದು ತೋರ್ಸಿರೋರು ಮಹಾತ್ಮರು. ಒಂದು ಊರಾಗ ಸಹಿತ ಇರ್ಲಿಲ್ಲ, ಬಾಳತನ ಆ ಊರ ಆಸಕ್ತಿ ಉಡ್ತೈತೆ ಅಂತ ಮತ್ತೊಂದು ಊರಿಗೆ ಹೋಗು ನಡಿ. ನಾವು ಚಿಗರ್ ಪಟ್ಟಿಗ್ಯಾರ ಅಂತಿದ್ರು. ಈ ಊರಾಗ ನಾವು ಹೇಳ್ರಿ ಅವ್ರಿಗೆ, ನಮ್ ಕಡೆಯಿಂದ ಹೇಳ್ಸಾವ್ರ ಅವ್ರು. ನಿಮ್ದ ಕಾಣ್ತತ್ ಹೇಳಣ್ಣ ಅವ್ರು ನಮ್ಗ. ಅಜ್ಜಾರು ಹೇಳಿರಿ ಇಲ್ವ, ಎದಕ್ಕದಿರಿ ನೀವು ಇಲ್ಲಿ ಅನ್ನವ್ರು ನಮ್ಗೆ. ಅವ್ರು ಹೇಳಿದ ಕೂಲೆ ನಿಮ್ದ ಗಾತ್ರ ಕಾತತಿಲ್ಲ. ಅಪ್ಪ ಅವ್ರು ಏನು ಅಂದಿಲ್ಲ, ನಿಮ್ದ ಗಾತ್ರ ಕಾತತಿ ನಮ್ಮನ್ ಬೇ. ಅವ್ರು ಹೇಳಿರಿಲ್ಲೋ ಅಂತ ಇವ್ರು ಅಜ್ಜ. ಮುಂದಿನೂರ್ಗೆ ಹೋಗು ನಡಿ, ನಮ್ ವ್ಯಾಪಾರ ಇಲ್ಲಿ, ನಮ್ಮ ಮಸಾಲೆ ಮಾರುದಿಲ್ಲ ಇಲ್ಲಿ ಅಂದವ್ರು. ಮತ್ತೊಂದು ಊರಿಗೆ ಹೋಗು ನಡಿ ನಾವು. ಹೌದು, ಅನಾಥರಾಕೈತಿ ಅತಿ ಪರಿಚಯ ಆದ ಕೂಡಲೇ. ಹೌದಿಲ್ಲ? ನಮ್ ಬಾಳ್ಯಾಕ್ ವಿಘ್ನ, ನಿಮ್ ಬಾಳ್ಯಾಕ್ ವಿಘ್ನ ಆದಿತ್ತು. ಇಲ್ಲೇ ಉಳಿದಿವ ಅಂದ್ರ ನಿಮ್ ಬಾಳ್ಯಾಕ್ ವಿಘ್ನ ಆಕೈತ. ಚಲೋತಂಗ ಬಾಳೆ ಮಾಡವ್ರು ನೋಡ್ ನೀವು ಹಾದೆ ಅಂದ್ರ ಜಿಗದಾಡಿ ಬಾಳೆ ಮಾಡಕ್ ಬರ್ತೈತಿ. ನಮ್ಗೆ ಬಂದ್ ಕುಂತ್ ಬಿಟ್ಟಾರಪ್ಪ ಹೋಗೋ ವರ್ಷ. ಒಮ್ಮೆ 6 ತಿಂಗಳ ಗಟ್ಲೆ ಇದ್ರು ಅಜ್ಜವ್ರು ಇಲ್ಲಿ. ಹೆಂಗ ಆಗಿರ್ಬೇಕು. ಅವಾಗೆಲ್ಲಾ ಜನ ಬರ್ತಿದ್ರು ಬೆಟ್ಟಿಗೆ. ಎಲ್ಲ ಜನ ಬಂದ ಆ ವಾತಾವರಣನ ಬೇರೆ ಇತ್ತು ಆ ಟೈಮ್. 3 ಹೊತ್ತು 4 ಹೊತ್ತು ಅವಾಗ ಶಾಸ್ತ್ರ ನಡೀತಿತ್ತು. 6 ತಿಂಗಳ ಅವ್ಯಾಹತವಾಗಿ ಅಜ್ಜವ್ರು ಮಳೆಗಾಲ ಹತ್ತಿ ಬಿಡ್ತೀವಿ. ಎಲ್ಲಿ ಆ ಟೈಮ್ನಾಗ ಒಂದು ತಾಡ್ಪತ್ರಿ ಹಾಕಿದ್ರು ಅವ್ರು ಮ್ಯಾಗ ಚಪ್ರ ಹಾಕಿ. ಆ ತಾಡ್ಪತ್ರಿ ಕೊಳತ್ ಕೂತ. ಅವಾಗಿಂದನು ಹಂಗ ಚಾಲೂನ ಇತ್ತು ಅವ್ಯಾಹತವಾಗಿ. ಯಾವಾಗ ಕಾರ್ತಿಕ್ ಮಾಸ ಬಂತು ಅವಾಗ ಹಂಗಿರ್ಕಿಗೆ ಹೋದ್ರು. 4 ಹೊತ್ತು ಹಡದಾರ ಹಂಗಾಗಿದ್ವಿ ನಾವು. ಬಾಣ್ತ್ಯಾರ ಆಗಿರ್ತಾರಲ್ಲ, ಹಡದ್ ಬಾಣ್ತ್ಯಾರ ಹಂಗ. ಎಲ್ಲಿ ಹೊರಗೆ ಹೋಗುವಂಗೆ ಇಲ್ಲಲ್ಲ.
ಅಭ್ಯಾಸಕ್ಕೆ ಅಲ್ಲೇ ಕೂಡ ಅವ್ರ ಸಂಘ ಇದು ಪರಿಣಾಮ ಆಕೈತಿ. ಬೇಕಾದಂತ ದಡ್ಡದನಂದ್ರು ಆಕೈತಿ. ಏನ್ ಅದಕ್ಕೆ ಸಂಘವನ್ನು ಬಿಡಬಾರದು. ಮಹಾತ್ಮನ ಸಂಘ ಜಡಬುದ್ಧಿ ಜಡ ಸಂಘ ಬಿಡದು, ಹಾಳು ಮಾಡ್ತೈತಿ. ಇಷ್ಟ ಹೇಳಿದ್ರು ನಾವು ಆ ಸಂಘದಾಗ ಬೈತೇವೆ, ಇದಕ್ಕೆ ಏನೇನು ಇದೆ ಬಡದೇ ಇಲ್ಲ ಅಂತ. ಹಿಂದಿನ ಜನ್ಮದ ಪುಣ್ಯ ಬೇಕದು, ಹೌದಿಲ್ಲ? ಜಡಬುದ್ಧಿ ಜಡ ಸಂಘವನ್ನು ವಜ್ಜು ಮಾಡಿದ್ರ ತೊಡಬೇಕು ಅನ್ನುವಂತ ನಿನ್ನ ಮನಸ್ಸು ಒಲವಾಗ್ಬೇಕಾತಂದ್ರೆ ಈ ಕಡೆ, ಇಲ್ಲಾಂದ್ರೆ ಮತ್ತೆ ಅತ್ತ ಹೋಗತಿ, ಎಳ್ಕೊಂಡು ಹೋಗತ್ತ ಪಾಪ ಕರ್ಮ. ಏನ್ ನೀ ಆ ಸ್ಥಿತಿ ಹೊಂದಿದ ಮ್ಯಾಗ ಎಲ್ಲಿದ್ರು ನಡಿತೈತಿ. ಒಂದಕ್ಕಿಂತ ಪೂರ್ವದಲ್ಲಿ ಅದನ್ನ ಜಡಬುದ್ಧಿ ಜಡ ಸಂಘ ಬಿಡಬೇಕು. ನೀ ಹೊಂದಿದಾಗಿನ ಮಾತು ಲಾಗು ಮಾಡ್ಕೊಳಕ್ ಕೊಟ್ಟಿ, ಮನೆಯೇನು ಮಂಟವೇನು ನೆನೆಯುವವಗೆ ಪರ್ವತದ ಕೊನೆಯಲ್ಲಿದ್ದರೇನು ಸರ್ವಜ್ಞ ಅಂತ. ಅನುಕೂಲಿಸೆಂದು ಮಾತಾಡ್ತೀನಿ, ಹೌದಿಲ್ಲ? ಅಂತ ವಚನ ಹೇಳ್ತಿ, ಅಂತ ಮಹಾತ್ಮರು ಹೇಳಿದ ಮಾತು ಹೊಂದಿದ ಮ್ಯಾಗಿನ ಮಾತು ದೊಡ್ಡಪ್ಪ ಅದಂದ್ರ ಅರ್ಥ. ಎಲ್ಲಿದ್ರು ನಡಿತೈತಿ ನಿನಗೆ ಆ ಸ್ಥಿತಿ ಪಡೆದ ಮ್ಯಾಗ. ಅವಾಗ ನಿನಗೆ ಬಾಧೆ ಆಗುದಿಲ್ಲ. ಸಮಾಜ ಸ್ಥಿತಿಯನ್ನು ಹೊಂದಿ ಉತ್ಥಾನ ಆದ್ಮ್ಯಾಗ ಪ್ರಾರಬ್ಧಕಾರ ಎಲ್ಲಾರ ಯಾಕಿರುವುದು ನಡಿತೈತಿ. ಆದ್ರೆ ಅಭ್ಯಾಸ ದಶೆಯೊಳಗೆ ನಾವು ಸ್ಥಾನ ಪ್ರತ್ಯಾಹಾರ ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ವಿಘ್ನ ಆಕೈತಿ. ಅದನ್ನ ಹೊಂದಕ್ ಆಗುದಿಲ್ಲ ನಮಗೆ. ಅಡ್ಡಿಯನ್ನು ಉಂಟು ಮಾಡ್ತದೆ ಜಡಬುದ್ಧಿ ಜಡಸಂಗ, ಮತ್ತ ಅದ್ರ ಕಡೆ ಎಳಿಸ್ತೈತೆ ಅದು. ಮನಸ್ಸಿನಲ್ಲಿದ್ದದ್ದೇ ಮಾತು ಕೃತಿಗಳಲ್ಲಿ ಬರಲಿ. ಹೌದು, ನೀ ಮಾತಾಡೋದೊಂದು, ನೀ ಮಾಡೋದೊಂದು, ಇರುವುದೊಂದು ಅಂದ್ರೆ ಬಾಯಿ ಮಾತಾಡೋದು ಒಳ್ಳೆ ಚಲೋತಂಗ ಮಾತಾಡೋದು. ಶ್ರುತಿ ಹೆಚ್ಚಾಯಿ ಕೃತಿ ಕಚ್ಚಾಯಿ ಅಂದ್ರೆ ಮಾತಾಡ ಎಷ್ಟು ಚಂದ ಮಾತಾಡ್ತಾನ. ಆದ್ರೆ ನಾವು ಮಾಡೋ ಕೃತಿಗಳು ಎಂತ ಹೀನ ಕೃತಿಗಳನ್ನ ಮಾಡ್ತಾನೆ. ಅಂತ ಉಪಯೋಗ ಇಲ್ಲ. ನಡೆ ನುಡಿ ತೊಡೆ ಏಕರೂಪತಾ ಇರ್ಬೇಕು. ನಡೆ ನುಡಿ ತೊಡೆ ಬಂಧುರವಿದ್ದರೆ ಇದೇ ಜನ್ಮ ಕಡೆ ಅಂದ್ರೆ ನುಡಿದಂತೆ ನಡೆ ಇರ್ಬೇಕಲ್ಲ, ಆಚರಣೆ ಇರ್ಬೇಕು ನೀವು. ಅದಕ್ಕೆ ಧರ್ಮ ಅಂತಾರ. ನೀ ಮಾತಾಡೋದು ಧರ್ಮ ಅಲ್ಲ, ಬರೀ ಶಾಸ್ತ್ರ ಹೇಳುವುದು ಧರ್ಮ, ಧರ್ಮಾಚರಣೆ ಅಲ್ಲ. ಅದರಂತೆ ಆಚರಿಸುವುದು ಧರ್ಮ. ಆಚಾರ ಪ್ರಭೋ ಧರ್ಮ ಅಂತ, ಅದು ಶ್ರೇಷ್ಠವಾದಂತ ಅನುಕರಣೆ ಮಾಡೋದು. ಮಹಾತ್ಮರು ಹೇಳಿದಂತ ವಿಚಾರವನ್ನು ನಮ್ಮ ಜೀವನದೊಳಗೆ ನಾವು ಅದನ್ನ ಅಳವಡಿಸ್ಬೇಕು. ವಿಚಾರ ಐತಿ, ಆಚಾರ ಇರ್ಲಿಲ್ಲ ಅಂದ್ರೆ, ವಿಚಾರ ಇಲ್ಲದ ಆಚಾರ ತಗೊಂಡು ಏನ್ ಮಾಡೋ? ಆಚಾರ ಹರಿಯಾಕ ಎಲ್ಲರಿಗೂ ಬರ್ತೈತಿ. ಯಾಕ್ರಿ? ಹೇಳಾಕ ಕೇಳಾಕ ಎಲ್ಲರಿಗೂ ಬರ್ತೈತಿ. ಅದ್ರಂಗ ಆಚರಣೆ ಬೇಕಲ್ಲ, ಇರಾಕ್ ಬರ್ಬೇಕಲ್ಲ. ಇದ್ರ ಲಾಭ. ಇರಾವ್ರ ಯಾರು ಇಲ್ಲ, ಹೇಳವ್ರ ಬಾಳ ಮಂದಿ ಆಗ್ಯಾರ. ಹೇಳವ್ರ ಬಾಳ ಮಂದಿ ಆಗ್ಯಾರ, ಅದ್ರ ಆಚರಣೆ ಇಲ್ಲಲ್ಲ. ಇದ್ರ ಲಾಭ ನಿನಗ. ಅದರಂತೆ ಜೀವಿಸುವ ಕಲಿ. ವೇದಾಂತ ಅಂದ್ರೆ ಅದರಂತೆ ಜೀವಿಸುವುದನ್ನ ವೇದಾಂತ ಅಂತ. ಇರಾಕ್ ಕಲ್ತ್ರೆ ಇಲ್ಲ. ಅದನ್ನ ಹೇಳಿದ ಮ್ಯಾಗ ಅವ್ರೇ ಹೇಳುದು ಹೋಗಿ. ಅಂತವ್ರಿಗೆ ಮಾಡಾಕಿರಿ. ಮತ್ತೆ ಯಾರು ಹೇಳಕ್ ಹೋಗುದು, ನಿಜವಾಗಿದ್ದವ್ರು ಹೇಳಕ್ ಹೋಗುದಿಲ್ಲ, ಇಲ್ಲ ಪುಟ್ರೆ ಹೇಳುದಿಲ್ಲ. ಅಂತವ್ರ ಮಾತಿಗೆ ಮಾಡಾಕಿರಿ ನೀವು ಅಂತ. ಮಾನಸ ಗಳತನವನ್ನು ಕಿತ್ತು ಹಾಕಿರಿ. ಮಾನಸ ಗಳತನವೇ ಮನಸ್ಸಿನ ಅಶಾಂತಿಗೆ ಕಾರಣ. ವ್ಯವಹಾರಿಕವಾಗಿ ಬಡವರೊಡನೆ ನಿಮ್ಮನ್ನು ಹೋಲಿಸಿಕೊಳ್ಳಿರಿ. ಆಧ್ಯಾತ್ಮಿಕವಾಗಿ ನಿಮಗಿಂತ ಹೆಚ್ಚು ಅಧ್ಯಾತ್ಮದಲ್ಲಿ ಮುಂದುವರೆದವರೊಡನೆ ಹೋಲಿಸಿಕೊಳ್ಳಿರಿ. ಇದರಿಂದ ನಿಮ್ಮ ಭೌತಿಕ ತೃಪ್ತಿಯು ಆಧ್ಯಾತ್ಮಿಕತೆಯನ್ನು ಹೊಂದುವ ತೃಪ್ತಿಯೂ ಉಂಟಾಗುವುದು. ಇದೇ ಶಾಂತಿಗೆ ದಾರಿದೀಪವು. ಇದಕ್ಕೆ ವಿರುದ್ಧವಾಗಿ ವ್ಯವಹಾರಿಕವಾಗಿ ಶ್ರೀಮಂತರೊಡನೆ ಹೋಲಿಸಿಕೊಂಡರೆ ಮತ್ತು ಆಧ್ಯಾತ್ಮಿಕವಾಗಿ ನಿಮಗಿಂತ ಹಿಂದುಳಿದವರೊಡನೆ ಹೋಲಿಸಿಕೊಂಡರೆ ಭೌತಿಕ ತೃಪ್ತಿಯು ಆಧ್ಯಾತ್ಮಿಕ ಅಹಂಕಾರವು ಬೆಳೆದು ನರಕಕ್ಕೆ ಒಯ್ಯುವುದು. ಹೌದು, ನನ್ನಂಗ ಯಾವುದು ಅನ್ಬಿಡ. ನಿನಗಿಂತ ಮುಂದುವರಿದವ್ರು ಎಷ್ಟೋ ಮಂದಿ ಸಾಧಕರದಾರ. ಅವ್ರನ್ನ ನೋಡಿ ಅವರು ಬೆನ್ನು ಹತ್ತು. ಅವನ್ನ ನೋಡಿ ನಾವು ಇರಾಕ್ ಕಲಿಬೇಕು. ನಾ ಲೆಕ್ಕದಾಗಿದ್ದೇನು, ಎಂತೆಂಥವ್ರ ಅದಾರ ಪಾಪ. ನಾ ಯಾಗಿಡುತ್ತಪ್ಲ. ಅದಕ್ಕೆ ನಮ್ಗೆ ಅಹಂಕಾರ ಬಂದು ಬರ್ತದೆ. ನಿನಗೆ ನಿನ್ಕಿಂತ ಹಿಂದಿನವ್ರು ನೀನ್ ನೋಡಿದಂದ್ರೆ ನಾನಾ ಶ್ರೇಷ್ಠ ಅನ್ನೋ ಭಾವ ಬರ್ತದೆ.
ಏನ್ ಇನ್ನ ಬಹಳ ದೂರ ಅದೀನಿ, ನಿನ್ಗಿಂತ ಮುಂದುವರೆದವ್ರು ನೋಡಿದ್ರೆ ಬಹಳ ಇನ್ನ ಹಿಂದದೀನಿ. ಕಾರಣವಿಲ್ಲದೆ ಮಾತಾಡಬಾರದು. ಹೌದು, ಕೇಳದವರಿಗೆ ಉಪದೇಶಿಸಬಾರದು, ಯಾರನ್ನೆಯೂ ವಾದ ಕೇಳಿಯಬಾರದು. ಹೌದು, ಶಾನೆ ನಾವು ವಾದ ಮಾಡಕ್ ಹೋಗುದು, ನಾವು ಯಾಕೆ ವೇಳೆ ಕರಿತೀವಿ? ವಾದ ಮಾಡಿದ ಕೂಡಲೇ ಅದು ಜಗಳಾಟ ಹತ್ತಿ ಬಿಡ್ತೈತಿ. ವಾದ ಆಗ್ರಿ ಜಗಳ ಕಾರಣೀಭೂತಕತಿ. ವಾದದಲ್ಲಿ ಜಯಿಸಬೇಕೆಂಬುದು ಇದಕ್ಕೆ. ಇದರಿಂದ ನಿಮ್ಮ ಅಹಂಕಾರವು ಬೆಳೆಯುವುದು, ಇದರಿಂದ ಉಳಿದವರಿಗೆ ನೋವಾಗುವುದು, ವಾದಿಗಳಲ್ಲಿ ಜಗಳ ಉಂಟಾಗುವುದು. ಉಳಿದವರ ವಿಚಾರಗಳು ಅವರಲ್ಲಿ ಇರಲಿ. ಕೆಲವು ಅವಿಚಾರಿಗಳು ವಿಚಾರ ಮಾಡದೆ ತಮ್ಮ ತಿಳುವಳಿಕೆ ಸರಿ ಎಂದು ಹಠ ಸಾಧಿಸುವರು. ಇಂಥವರಿಗಾಗಿ ಕಾಲಹರಣ ಮತ್ತು ಶಕ್ತಿಹರಣ ಮಾಡಬೇಡ, ಇದರಿಂದ ನಿನ್ನ ವೈರತ್ವವೇ ಬೆಳೆಯುವುದು. ಎಲ್ಲರನ್ನ ಪ್ರೀತಿಸಿರಿ ಅಂತ, ಹೌದಿಲ್ಲ? ಇದನ್ನ ಕಲೀರಿ ಅಂತ, ಎಲ್ಲರನ್ನ ಪ್ರೀತಿಸಿರಿ. ತನ್ನಂಗ ತಿಳ್ಕೊರಿ, ಎಲ್ಲರಲ್ಲಿ ತನ್ನಂಗ ಕಾಣುವಂತ ಮನೋಭಾವನೆಯನ್ನು ಬೆಳೆಸ್ಕೊರಿ. ಅಲ್ಲಿ ನಾನು ಅದೇನೆ. ಯಾವುದರ ಬಗ್ಗೆ ಬಯಕೆ ಮತ್ತು ಕುತೂಹಲ ಬೇಡ. ಹೌದು, ಈ ಜಗತ್ತಿನ ವಸ್ತುಗಳ ಬಗ್ಗೆ ಬಯಕೆಗಳು ಬೇಡ, ನಮ್ಗೆ ಅದನ್ನ ಹೊಂದಬೇಕು ಅನ್ನುವಂಥ ಕುತೂಹಲನೂ ಬೇಡ. ಏಕೆಂದ್ರೆ ಬಯಸಿದ್ದು ಸಿಗದಿದ್ದರೆ ಮನಸ್ಸು ಅಶಾಂತವಾಗುವುದು. ನಾವು ಹಿಂದೆ ಮಾಡಿದ ಪ್ರಾರಬ್ಧದಂತೆ ನಮಗೆ ಇವೆಲ್ಲ ಅನುಕೂಲ ಪ್ರತಿಕೂಲತೆಗಳು, ಸುಖ ದುಃಖಾದಿಗಳು ಅವ ಅದಕ್ಕೆ ಬರ್ತಾವ. ಅನುಕೂಲ ಆದ ಕೂಲೆ ಹಿತ ಅನಿಸ್ತತಿ, ಪ್ರತಿಕೂಲ ಆದ ಕೂಲೆ ಎಲ್ಲಿ ಬಿಡಪ್ಪ ನಮ್ಗೆ. ನಿನಗೆ ಸುಖ ದುಃಖಾದಿಗಳನ್ನು ಯಾರೂ ಕೊಡಲಾರ. ಅವು ನಾವು ಹಿಂದೆ ಮಾಡಿದ ಪ್ರಾರಬ್ಧದಂತೆ ಅವು ಅನುಕೂಲ ಪ್ರತಿಕೂಲ ಆಕ್ಕವು. ಅನುಕೂಲ ಆದ ಕೂಲೆ ಸುಖ ಅನಿಸ್ತತಿ, ಪ್ರತಿಕೂಲ ಆದ ಕೂಲೆ ದುಃಖ ಆಕೈತಿ. ಮಗನಿಗೆ ಹುಚ್ಚು ಹಿಡಿದರು, ಮಗಳು ತನ್ನ ಮನಸ್ಸಿಗೆ ಬಂದ ಓಡಿ ಹೋದರು, ಚಿಂತಿಸಬಾರದು. ಇದೆಲ್ಲ ಅವರವರ ಹಿಂದಿನ ಕರ್ಮದಂತೆ ಅವರ ಈಗಿನ ವ್ಯವಹಾರವು ನಡೆಯುವುದು. ಇದರಲ್ಲಿ ಕೂದಲಿಡೆಯಷ್ಟು ಬದಲಾವಣೆಯನ್ನು ಯಾರೂ ಮಾಡಲಾರ. ಮಾಡಿದ ಕರ್ಮ ಹಂಗೈತಿ, ಏನ್ ಮಾಡುದು? ಸುಮ್ಮನಾಯ್ತು ಬಿಡುದು. ಹೇಗ್ರಿ, ಯಾವಂದರ ಬೆಣ್ಣೈತಿ ಮಗಳು ಓಡಿ ಬಾರ್ದು, ಅದ್ರ ಮಗಳಿಗೆ ಹುಚ್ಚಿಡಿತಿ, ಏನ್ಪಾ ನನ್ನ ಜೀವನ ಆಗಿದೆ. ಹೌದಿಲ್ಲ? ಎಂತ ಹುಟ್ಟಿದ್ವು ಯಪ್ಪ, ಇವು ಕಣ್ಣಿಲ್ಲದ್ದು ಹುಟ್ಟಿದ್ವು ಅಲ್ಲ, ಇಷ್ಟು ಕುಡ್ಡ ಸಂಸಾರ ಹೆಂಗಾಕೈತಿ? ಯಾಕ್ರಿ, ಎಲ್ಲಿ ಹೋಗ್ಲಿವಪ್ಪ ಇನ್ನ ನೋವಾಗೈತಿ. ಕಣ್ಣಿಲ್ಲದ್ದು ಹುಟ್ಟಿದ್ವು. ಎಷ್ಟೋ ಮಂದಿ ಜೀವನ ನೋಡಿ ನಿರಾಶೆ ಆಗಿಬಿಡ್ತೈತಿ. ಜೀವನ ಎಲ್ಲ ಎಂತಾದಾತ್ ನನ್ನ ಜೀವನ. ಅವೆಲ್ಲ ಮಾಡಿದ ಕರ್ಮಕ್ಕನುಸಾರವಾಗಿ ಹಾಕಿರ್ತು. ನನಗೆ ಹಿಂಗ ಇಂಥವ್ರು ಹುಡ್ತಾರ ಮಕ್ಳು, ನೀನು ಉಡಾಳ ಮಕ್ಕಳು ಹುಡ್ತಾವು. ಹೌದಿಲ್ಲ? ನಿನ್ನ ನೆಂಗಿನೋಗಿ ಹೋಗ್ಯಾಗ ಹುಡ್ತಾವಂತಾವು. ಇದೊಂದು ಹೊಟ್ಟಿಲಿ ಹುಟ್ಟಿದ್ದ ವೈರಿ ಆತಲ್ವ ಯಪ್ಪ ನನಗಂತ ಕೊಲ್ತಾವಿಲ್ಲ. ತಂದಿನ ಕೊಲ್ತಾವು, ಅಂತಾವು ಹುಡ್ತಾವು. ಎಲ್ಲರೂ ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿರುವರು, ಎಲ್ಲರೂ ತಮ್ಮ ಸುಖವನ್ನೇ ನೋಡುವರು, ಎಲ್ಲರೂ ವಿಷಯಗಳನ್ನೇ ನಂಬಿರುವರು, ನಿನ್ನನ್ನು ಯಾರೂ ನಂಬಿರುವುದಿಲ್ಲ. ಈ ಜಗತ್ತಿನಿಂದ ಆನಂದವನ್ನು ಬಯಸಬೇಡ, ಈ ಜಗತ್ತಿನಿಂದ ಆನಂದವನ್ನು ಹೊಂದಲು ಪ್ರಯತ್ನಿಸಬೇಡ. ಜಗತ್ತೆಂದರೆ ನಾಗರ ಹಾವಿನ ವಿಷದಂತೆ ದುಃಖಮಯವೇ ಇದೆ. ಸುಖಕ್ಕಾಗಿ ಜಗತ್ತನ್ನು ನಂಬಿದವರು ಮೂರ್ಖರೇ ಸರಿ. ಅದರಿಂದ ನಿರಾಶೆ ಮತ್ತು ದುಃಖವೇ ಅದೇ ಗತಿ ನಿನಗೆ. ಜಗತ್ತು ಸುಖಮಯವೆಂದು ಯಾವನು ತಿಳಿದುಕೊಳ್ಳುವನು ಅವನು ಮೂರ್ಖನೇ ಸರಿ. ಅವನಂತ ಮೂರ್ಖನ ಯಾವನು ಇಲ್ಲ ಅಂತ ಇದ್ರ ಬೆಣ್ಣೈತಿದವನು. ಈ ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡ್ತೈತಿ. ಬರೇ ವಿಶೇಷ ದುಡಿಯೋದು, ಯಾಕ್ರಿ ವಿಶೇಷ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡೋದು, ಇವೆಲ್ಲ ಮೂರ್ಖರ ಸಂಘ ಅಂತ. ಇಂತಹ ಸಂಘದಾಗ ದುಡಿದು ನಮ್ಮನ್ನು ಅಂತ ಮೂರ್ಖರನ್ನ ಮಾಡ್ತದೆ.
ಬ್ರಹ್ಮನಿಷ್ಠರಿಂದ ಶ್ರವಣ ಮಾಡಿರಿ, ಅವರು ಬರೆದ ಗ್ರಂಥಗಳನ್ನು ಓದಿರಿ, ಅದರಂತೆ ನಡೆಯಿರಿ. ಹೌದು, ಅಲ್ಲಿ ಹೋಗಾನ ಅಲ್ಲಿ ಅಂತ ಅನುಭವಗಳ ಸಾಕ್ತಿದ್ದಾಗಟ ಹೋಗುತ್ತಪ್ಪ. ನಮ್ಮ ಸಮಸ್ಯೆಗಳ ಇದನ್ನ ತಿಳ್ಕೋಬೇಕು, ಜನ ಸಾರ್ಥಕ ಮಾಡ್ಕೋಬೇಕು ಅನ್ನೋದು. ಅವನ ಆ ಇಚ್ಛಾಚಾರ ಇದ್ರ ಮುಕ್ತಿ ಹೊಂದ್ಬೇಕನ್ನೋ ಇಚ್ಛಾದ್ರೆ ಅವನ ಶ್ರವಣದ ಕಡೆಯಲ್ಲಿ ಹಾಕ್ಕೊಟ್ಟು ಅವ್ರು ಹೇಳುವಂತ ವಿಚಾರಗಳ ಕಡೆ ಗಮನ ಕೊಡ್ತಾನೆ. ನಿತ್ಯ ಶ್ರವಣ ಕೇಳಬೇಕು, ಅದ್ರ ಕಡೆ ಒಲವು ಇತ್ತು ಅಂದ್ರೆ ಶ್ರವಣ ಮಾಡ್ಬೇಕಪ್ಪ ಅಂತ ತಪ್ಪಿಸೋದಿಲ್ಲ ನಾವು. ಒಂದ್ ಹೊತ್ತು ಎಷ್ಟು ಹೊತ್ತು ಶ್ರವಣ ತಪ್ಪಿಸು, 2 ಹೊತ್ತು ಕನಿಷ್ಠ 2 ಹೊತ್ತು ಕಳಿಬೇಕಿದ್ರೆ ನಾವು ನಡಿನ್ ತಗೋ. ಬಾಳೆ ನಮಗೆಲ್ಲ ಹಿಂಗದ ಅವನ್ ತಪ್ಪಿಸಿ ಬಿಡ್ತೀವಿ ಏನಾದ್ರು ನಾವು. ಬಾಳೆಕ್ಕೆ ಅನುಕೂಲ ನೋಡ್ತೇವೆ ಹೊರತು ನಾವು ಪಾರಮಾರ್ಥ ಸಾಧನೆಗೆ ಅನುಕೂಲ ಕೊಡೋ ಜನ ಬಾಳ ಕಡಿಮೆ ಅದ. ಎಲ್ಲೋ ಒಬ್ರು ಸಿಗ್ತಾರಂತವ್ರು. ಬಾಳೆ ನೋಡು ನಳಪ ಅದನ್ ಮುಂದೆ ನಾವು ಇನ್ನ ಬದುಕಿರ ಶರೀರ ಈಗ ಹೋಗೈತಿ. ನೇಮದ್ದೆಲ್ಲ ನಮ್ ಕೆಲಸ ನಾವು ತಳೋದೇ ಮಾಡ್ಕೋದು. ತಡ ಮಾಡಕ್ ಹೋಗ್ಬೇಡಿ. ನಿನ್ನ ನಿಜ ಸ್ವರೂಪದ ತಿಳುವಳಿಕೆ ಮಾಡ್ಕೊ. ಬ್ರಹ್ಮನಿಷ್ಠರು ಬರೆದಂತಹ ಪುಸ್ತಕಗಳನ್ನು ಓದಿರಿ, ಅದರಂತೆ ನಡೆಯಿರಿ. ಇದೇ ಮನಸ್ಸಿನ ಶಾಂತಿಯನ್ನು ಸಾಧಿಸುವ ದಾರಿ. ಈ ಜಗತ್ತು ಒಂದು ಕನಸು ಇದ್ದಂತೆ. ನೀನೇ ಆ ಸತ್ಯ ಪರಮಾತ್ಮ ಸ್ವರೂಪನಿದ್ದಿ ಎಂಬುದನ್ನು ನೀನು ಸ್ವಂತ ಅನುಭವಕ್ಕೆ ತೆಗೆದುಕೊಂಡರೆ ಮಾತ್ರ ಮಾನಸಿಕ ಶಾಂತಿ ಇವತ್ತು. ನಾವು ಸ್ವತಃ ನೀ ಅದನ್ನು ಅನುಭವ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೊ. ನಾನಾ ಆ ಪರಬ್ರಹ್ಮ ಸ್ವರೂಪನೇ ಆನಂದ ಸುಖಮಯವಾದಂತ ಇರುವ ನಾನಿದ್ದೇನೆ ಅನ್ನುವಂಥ ಅನುಭವ ನೀ ಗಟ್ಟಿ ಆತ. ನಿನಗೆ ಅದರದ್ದು ಚಿಂತೆ ಇದೆ, ಎಲ್ಲಾ ಚಿಂತೆ ಹಿಡಿದಿತ್ತು. ಚಿಂತೆ ಕಳ್ಕೊಂಡು ಆರಾಮಿರ್ಬೇಕನ್ನೋ ಹಂಗಿದ್ರೆ ಇದೇ ಅಭ್ಯಾಸದಾಗ ತೊಡಗಬೇಕು. ನೀ ನಿಜವಾದದ್ದು ಯಾವ್ದು, ಸುಖದಾಯಕವಾದದ್ದು ಯಾವ್ದು, ದುಃಖದಾಯಕವಾದದ್ದು ಯಾವ್ದು, ಇದೇ ವಿಚಾರ ಸತತ ನಡಿಬೇಕು ನೋಡ್ರಿ. ಅಂದ್ರೆ ಇದು ಅಭ್ಯಾಸ ಮಾಡಿದ್ದು ನಮ್ಗೆ ಲಾಭ ಆಗೈತೆ. ಮತ್ತು ಕೇಳಿ ಮತ್ತು ಅದ ಚಾಳಿ ಆತ, ಮತ್ತು ಅದನ್ನ ಮಾಡ್ಕೊಂತ ಹೋಗ್ತೀವಿ. ಏನ್ ಮಾಡ ಎಲ್ಲಾ ಮಷಿನಿಗೆ ಹೋಗ್ತೈತಿ. ಹೇಳಿದ್ದೆ ಕೇಳೈತಿ ಎಲ್ಲ. ಸಾಧು ಸಂತ ಬಂದ